ವಿಶೇಷ ಕಾರ್ಯಕ್ರಮ ಪ್ರವಾಹ ಪರಿಸ್ಥಿತಿಯಲ್ಲಿ ರೈತನ ಸ್ಥಿತಿಗತಿ ಈ ವಿಚಾರವನ್ನ ಕುರಿತಂತೆ ಇವತ್ತು ನಾವು ಸವಿಸ್ತಾರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅವಣ್ಣ ಮೆಕ್ಕೇರಿಯವರು, ರೈತ ಹೋರಾಟ ಸಮಿತಿಯ ಪ್ರಮುಖರು. ಅದಷ್ಟೇ ಅಲ್ಲದೆ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಮಂಶೆಟ್ಟಿ ಅವರು ಕೂಡ ನಮ್ಮ ಜೊತೆಗೆ ಇವತ್ತಿದ್ದಾರೆ. ರೈತನ ಪರಿಸ್ಥಿತಿ ಈ ಒಂದು ಪ್ರವಾಹ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತಕ್ಕಂಥ ವಿಚಾರ ಇವತ್ತು ನಾವು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅನಾವೃಷ್ಟಿಗೆ ತುತ್ತಾದಂತ ರೈತ ಸಾಕಷ್ಟು ಹೈರಾಣಾಗಿದ್ದ, ಆದ್ರೆ ಇದೀಗ ಮತ್ತೆ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಮತ್ತೆ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ. ಅಂತ ರೈತನಿಗೆ, ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನಿಗೆ ಸರ್ಕಾರ ಮತ್ತೆ ಬೆನ್ನು ಮುರಿಯುವಂತ ಕೆಲಸ ಮಾಡ್ತಿದ್ಯಾ ಅಂತಕ್ಕಂಥ ವಿಚಾರ ಇಲ್ಲಿ ಕೇಳಬರ್ತಕ್ಕಂಥದ್ದು. ಆ ವಿಚಾರವಾಗಿನೇ ಸವಿಸ್ತಾರವಾಗಿ ಈ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಅದರ ಮುಂಚೆ ಒಂದು ವಿಟಿ ಇದೆ, ಆ ಒಂದು ವಿಟಿ ನೋಡ್ಕೊಂಡ್ ಬಂದು ಮತ್ತೆ ಚರ್ಚೆಯನ್ನ ಮುಂದುವರ್ಸೋಣ. ಗುಲ್ಬರ್ಗಾದಲ್ಲಿ ಪ್ರಮುಖವಾದಂಥ ಬೆಳೆ ಮಳೆ ಜಾಸ್ತಿಯಾಗಿ
ತೊಗರಿ ಪಾಪ ಇಲ್ಲಿ ರೈತರು ಅವ್ರ ಹೆಸರೇನು ಚನ್ನಬಸವ ಸಜ್ಜನ್ ಅಂತ 2 ಸಾರಿ ಬಿತ್ತನೆ ಮಾಡಿದಾರಂತೆ. ಬಟ್ ನೀರು ನಿಂತ್ಕೊಂಡು ತೊಗರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು ಹೋಗಿದೆ. ಮತ್ತು ಅದು ಬಿಸಿಲು ಬಂದರೆ ಒಣಗೋಗ್ಬಿಡ್ತದಂತೆ ಬೇರುಗಳು. ಒಳಗಡೆ ಆಹಾರ ಪದಾರ್ಥಗಳು ಅದಕ್ಕೆ ಬೆಳಿಲಿಕ್ಕೆ ಇದು ಹೋಗ್ಬೇಕಲ್ಲ, ಫುಡ್ಡು ಹೋಗ್ಬೇಕಲ್ಲ, ಅದಕ್ಕೆ ಅದು ಹೋಗೋದಿಲ್ಲ. ಹಾಗಾಗಿ ಹೋಗ್ಬಿಡ್ತದೆ. ಬಟ್ ಅದಕ್ಕೆ ಸರ್ವೆ ಮಾಡೋಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಜಂಟಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ. ವರದಿ ಕೊಟ್ಟ ಮೇಲೆ ನಾವು ಸರ್ಕಾರ ತೀರ್ಮಾನ ಮಾಡ್ತೀವಿ. ಸುಮಾರು ಮೋರ್ ದೆನ್ 60% ರೈತರು ವಿಮೆಗೆ ಹೋಗಿಲ್ಲ. ನಿಮ್ಮ ಪರಿಹಾರದ ಮೇಲೆನೇ ಅವಲಂಬನೆ ಆಗಿದ್ದಾರೆ ಸರ್. ಈಗ ನಾವು ಬೆಳೆ ಪರಿಹಾರ ಕೊಡ್ತೀವಿ. ಮಳೆ ಹಾನಿಯಾಗಿ ಬೆಳೆ ಆಗಿದೆಯಲ್ಲ ಹಾನಿ, ಅದಕ್ಕೆ ಪರಿಹಾರ ಕೊಡ್ತೀವಿ. ಬಟ್ ಸರ್ವೆ ಆಗಬೇಕಲ್ಲ. ಸರ್ವೆ ಆಗಬೇಕಾದ್ರೆ ಈಗ ಇನ್ನೂ ಒಂದು ಪ್ರಾಥಮಿಕ ವರದಿ ಎಲ್ಲ ಬರಬೇಕಾದ್ರೆ ಇನ್ನು ಟೈಮ್ ಆಗುತ್ತೆ. ಬಟ್ ಸರ್ವೆನೂ ಕೂಡ ಮಾಡೋಕ್ಕಾಗಲ್ಲ. ಈಗಾಗಲೇ ಗೇಟು ಓಪನ್ ಮಾಡಿದ್ರು ನೀರು ಒತ್ತಡ ಜಾಸ್ತಿ ಅದ. ಶಿವನೂರು ಗ್ರಾಮಕ್ಕೆ ಬಂದು ಎಲ್ಲ MLAಗಳು ವಿಸಿಟ್ ಕೊಟ್ಟೋಗ್ಯಾರ ನಿನ್ನೆ. ಆದರೆ ಏನೋ ಬರೀ ಅಲ್ಲಿಂತೂ ಒಂದು ಫೋಟೋ ತೆಗೆಸ್ಕೊಂಡು ಜನರಿಗೆ ಒಂದು ಭರವಸೆ ಏನು ಕೊಟ್ಟಾಗ ನಮಗೆ ಗೊತ್ತಿಲ್ಲ. ಅದು ಈಗ ನೀರು ಮುಣಿಗಾವಲ್ಲ ಹತ್ತಿ ಈ ಗಿಡದ ಹೊಲಗಳಿಗೆ ಭಾಳ ಮಂದಿ ಒಂದು ಮುಣಿಗಾವ ಎಷ್ಟು ಎಕರೆ ಅಂದಾಜು ಗೊತ್ತಿಲ್ಲ. ಈ ಅಪ್ಪಂದು ಮಾತ್ರ 4 ಎಕರೆ ಮುಣಿಬೇಕು ಹತ್ತಿ. ಒಂದು 4 ಎಕರೆ ಏನೂ ಸಿಗೋದಿಲ್ಲ. 4 ಎಕರೆ ಭಾಳ ಲಾಸ್ ಅದ. ಇದ್ರ ಬಗ್ಗೆನೂ ಗೌರ್ಮೆಂಟ್ ಸ್ವಲ್ಪ ಗಮನ ಹರಿಸಬೇಕು. ಯಾಕಂದ್ರೆ ಅವರು 4 ಎಕರೆ ಹೊಲಕ್ಕೆ ಎಷ್ಟು ಖರ್ಚು ಆಗಿರುತ್ತೆ ಅಂದ್ರೆ ನಿಮಗೆ ಒಂದು ಮಿನಿಮಮ್ 4 ಇಂದ 5 ಲಕ್ಷ ಖರ್ಚು ಆಗಿರ್ತದೆ. ಅವರು ಮಸಾಲೆಯವ್ರಿಗೆ ಏನು ಕೊಡಬೇಕು, ಎಣ್ಣೆಯವ್ರಿಗೆ ಏನು ಕೊಡಬೇಕು, ಲೀಸ್ ಕೊಡಬೇಕು. ಅದೆಲ್ಲ ಬಿಟ್ಟು ಬರೀ ಬಂದು ಅಲ್ಲಿ ಗುಡಿ ಹತ್ರ ನಿಂತ್ಕೊಂಡು 4 ಫೋಟೋ ತೆಗೆಸ್ಕೊಂಡು ಮುಗಿಯಲ್ಲ. ಶಾಸಕರೇ ಬಂದು ಸ್ವಲ್ಪ ಇದು ಹೊಲಗಳಿಗೂ ಭೇಟಿ ಕೊಡ್ಬೇಕು. ನೀವು ಭೇಟಿ ಕೊಟ್ಟು ಪರಿಹಾರದ ಸ್ವಲ್ಪ ಏನೋ ಅವ್ರಿಗೆ ಪರಿಹಾರ ಕೊಟ್ಟರೆ ಕಡೆ ಅಥವಾ ಬೀಜ ಮಸಾಲೆಗಾದರೂ ಸ್ವಲ್ಪ ಉಪಯೋಗ ಆಗ್ತದೆ. ಶಾಸಕರಲ್ಲಿ ಮನವಿ ಮಾಡಿಕೋದ್ರೆ ಅಂದರೆ ಬರೀ ಫೋಟೋಗೋಸ್ಕರ ಬರಬೇಡಿ, ಒಂದು ಸ್ವಲ್ಪ ಇದೆಲ್ಲ ಬಂದು ನೋಡ್ಕೊಂಡೋಗಿ ಸರ್. ಎಸ್, ಪ್ರವಾಹ ಪರಿಸ್ಥಿತಿಯಲ್ಲಿ ರೈತನ ಸ್ಥಿತಿಗತಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ಈ ವಿಚಾರವಾಗಿಯೇ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಜಿಲ್ಲಾ ರೈತ ಹೋರಾಟ ಸಮಿತಿಯ ಮುಖಂಡರಾಗಿರುವಂತಹ ಅವಣ್ಣ ಮೆಕ್ಕೆಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರಂತೆ ಕರ್ನಾಟಕ ಪ್ರಾಂತ ರೈತ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಬಸಪ್ಪ ಮೊಮ್ಶೆಟ್ಟಿ ಅವರು ಕೂಡ ನಮ್ಮೊಟ್ಟಿಗೆ ಇವತ್ತು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಒಟ್ಟಾರೆಯಾಗಿ ಏನು ಈ ಒಂದು ಪ್ರವಾಹ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ಜಿಲ್ಲೆಯಾದ್ಯಂತಲೂ ಕೂಡ ಸಾಕಷ್ಟು ರೈತರು ಪರಿತಪಿಸುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಸಾಕಷ್ಟು ಅನಾವೃಷ್ಟಿಗೆ ಕಾರಣಕ್ಕೆ ತುತ್ತಾಗಿರ್ತಕ್ಕಂಥ ರೈತರು ಈಗ ಮತ್ತೆ ಅತಿವೃಷ್ಟಿಯ ಹೊಡೆತಕ್ಕೆ ಸಿಲುಕಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ರೈತರಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಸರ್ಕಾರಗಳು ಏನ್ ಮಾಡ್ತಾ ಇವೆ ಅಂತಕ್ಕಂಥ ಪ್ರಶ್ನೆ ಕೂಡ ಈಗ ಉಂಟಾಗಿರುವಂಥದ್ದು. ಹಾಗಾಗಿನೇ ಈ ಒಂದು ಮುಂಗಾರು ಬಿತ್ತನೆ ನಂತರ ಅದೆಷ್ಟು ಲಾಸ್ ಅವರು ಅನುಭವಿಸಿದ್ದಾರೆ ಅಂತಕ್ಕಂಥ ವಿಚಾರವಾಗಿ ಇದೀಗ ಶರಣಬಸಪ್ಪ ಮೊಮ್ಶೆಟ್ಟಿ ಅವರಿಗೆ ನಾನು ಮೊದಲನೇ ಪ್ರಶ್ನೆಯನ್ನು ಕೇಳ್ತೇನೆ. ಸರ್, ಇದೀಗ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಸ್ವಾಗತವನ್ನು ಕೋರ್ತಾ, ಈ ಒಂದು ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ಈಗ ಈ ಒಂದು ಪ್ರವಾಹ ಪರಿಸ್ಥಿತಿಯಲ್ಲಿ ರೈತನ ಸ್ಥಿತಿಗತಿ ಬಗ್ಗೆ ನಾವು ಮೊದಲಿಗೆ ಮಾತಾಡೋದಾದ್ರೆ? ಸರ್, ಇವತ್ತು ಗುಲ್ಬರ್ಗ ಜಿಲ್ಲಾ ತೊಗರಿಯ ನಾಡು ಅಂತ ಕರೀತಾರ. ತೊಗರಿ ಕಣಜ ಏಷ್ಯಾ ಖಂಡದಲ್ಲೇ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಹೆಸರುವಾಸಿ ಪಡೆದಿರ್ತಕ್ಕಂಥ ತೊಗರಿಯ ನಾಡು. ಈ ಭಾಗದಲ್ಲಿ 2 ಟರ್ಮನ್ನ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಆರ್ಥಿಕ ಪರಿಸ್ಥಿತಿಯ ನಿರ್ಧಾರ ಆಗದೆ ತೊಗರಿ ಮೇಲೆ. ರೈತರ ರೊಕ್ಕದ ಮಾಲು ತೊಗರಿ, ಉದ್ದು, ಹೆಸರು, ಸೋಯಾ, ಹತ್ತಿ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ, ಹಿಂದೆ ಒಂದ್ಸರಿನೂ ಕೂಡ ತೇವಾಂಶದ ಕೊರತೆಯಿಂದ ತೊಗರಿ ಒಣಗಿ ಹೋಯ್ತು, ನೆಟ್ಟೆ ಹೋಯ್ತು ಅಂತಕ್ಕಂಥದನ್ನ ಸರ್ವೆ ಮಾಡಿದ್ರು. ಸರ್ವೆ ರಿಪೋರ್ಟ್ ಅನ್ನ ತೋರಿಸಿದಾಗ ಅವತ್ತೇನಂತ ಹೇಳಿದ್ರು ಅಂತ ಹೇಳಿ 2 ಲಕ್ಷ ಹೆಕ್ಟರ್ ಮಾತ್ರ ಅವತ್ತನ್ನ ಲಾಸ್ ಇದೆ ಅಂತಕ್ಕಂಥ ತೋರಿಸಿದ್ರು. ಆದ್ರೆ ಅದು ಲಾಸ್ ಆಗಿದ್ದು 3 ಲಕ್ಷ ಹೆಕ್ಟರ್. ಅದು ಅಲ್ಲಿ ಒಂದು ಕಡೆಗೆ ಅನ್ಯಾಯ. ಆಮೇಲೆ ಈ ಬಾರಿ ಏನಾಗಿದೆ ಪರಿಸ್ಥಿತಿ, ಆ ಟೈಮ್ನಲ್ಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದೇನು ಇನ್ಸೂರೆನ್ಸ್ ರೊಕ್ಕ ಕೊಡ್ತೀವಿ, ಪರಿಹಾರ ಕೊಡ್ತೀವಿ ಅಂತೂ ಕೂಡ ಕಂಪ್ಲೀಟ್ ಪರಿಹಾರ ಕೊಡಲಿಲ್ಲ. ಇನ್ಕಂಪ್ಲೀಟ್ ಆಗಿ ಕೊಟ್ಟರು. ಆ ಟೈಮ್ನಲ್ಲೂ ಕೂಡ ಯಾಕಂದ್ರೆ ಪರಿಹಾರ ಕೊಡಲಿಲ್ಲ. ಆದರೆ ಇನ್ಸೂರೆನ್ಸ್ ರೊಕ್ಕ ಕೊಡ್ತೀವಿ ಅಂತಕ್ಕಂಥ ಯಾರಿಗೆ ಬಂತು, ಯಾರಿಗೆ ಬರಲಿಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ಈ ವರ್ಷ ಪರಿಸ್ಥಿತಿ ಏನಾಗಿದೆ,
ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಆಗಿದೆ ಅಂತಕ್ಕಂಥದ್ದು ಒಂದು ಕಡೆ ಸರ್ಕಾರೇ ವರದಿ ಹೇಳ್ತದೆ. ಆದರೆ ಫಸ್ಟ್ ರೌಂಡನ್ನು ಮಳೆ ಬಂದ ಟೈಮ್ನಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ವರ್ಷ 5,95,150 ಹೆಕ್ಟೇರ್ ಬಿತ್ತನೆ ಆಗಿದೆ. ಆವತ್ತು ಪ್ರಾಥಮಿಕ ರಿಪೋರ್ಟ್ನಲ್ಲಿ ಏನು ತೋರಿಸ್ತಾರೆ ಇವರು ಅಂತ ಕೇಳಿದ್ರೆ 50,000 ಹೆಕ್ಟೇರ್ ಮಾತ್ರ ತೊಗರಿ ಲಾಸ್ ಅಂತ ಹೇಳ್ತಾರೆ. ಅಂದ್ರೆ ಇವರು ಅಂದ್ರೆ ಅದರಲ್ಲೂ ಕೂಡ ಒಂದ್ ಕಡೆ ಮೋಸ ಮಾಡಿ ಬಚಾವ್ ಆಗ್ತಕ್ಕಂಥ ರೀತಿಯಲ್ಲಿ ದಿಕ್ಕು ತಪ್ಪಿಸ್ತಕ್ಕಂಥ ಸರಿಯಲ್ಲ. ನಮ್ಮಲ್ಲಿ 50,000 ಹೆಕ್ಟೇರ್ ಹೆಸರು ಬಿತ್ತನೆ ಆಗಿದೆ, 30,000 ಹೆಕ್ಟೇರ್ ಉದ್ದು ಬಿತ್ತನೆ ಆಗಿದೆ, 98,000 ಹೆಕ್ಟೇರ್ ಹತ್ತಿ ನಾಟಿಯಾಗಿದೆ. ಆದ್ರೆ ಇವತ್ತು ಹತ್ತಿ ನಾಟಿ ಒಳಗಡೆ 90,000 ಹೆಕ್ಟೇರ್ ಯಾವುದೇ ಕಾರಣಕ್ಕೂ ಕೂಡ ಹತ್ತಿ ಬೆಳೆ ಉಳಿಯೋದೇ ಇಲ್ಲ. ಮಳೆ ಜಾಸ್ತಿ ಐತಂದ್ರೆ ಬೇರೆ ಕೊಳತು ಹೋಗ್ತದೆ, ಹತ್ತಿನೇ ಉಳಿದಲ್ಲ, ಹೂವು ನೆಲ ಕಚ್ಚಿ ಹೋಗ್ತದ, ಬೆಳೆ ನೆಲ ಕಚ್ಚಿ ಹೋಗ್ತದ. ಆದ್ರೆ ಉಳಿದಿದ್ದು 8,000 ಹೆಕ್ಟರ್ ನಿನ್ನೆ ಮನೆ ಬಂದಿರತಕ್ಕಂಥ ಬೆಳೆನೂ ಕೂಡ ಉಳಿಯೋದಿಲ್ಲ. ಇಂಥ ಸಂದರ್ಭ ಅವ್ರು ಎಷ್ಟು ತೋರಿಸ್ಯಾರ ಅಂತ ಕೇಳಿದ್ರೆ ಇವತ್ತು ಕೇವಲ 700-1,500 ಹೆಕ್ಟರ್ ಮಾತ್ರ ಇವತ್ತು ಲಾಸ್ ಅಂತಕ್ಕಂಥ ತೋರಿಸಿದ್ದಾರೆ. ಅಂದ್ರೆ ಇವರು ಪ್ರಾಥಮಿಕ ರಿಪೋರ್ಟ್ ಅನ್ನು ಅಸಮಂಜಸವಾಗಿರತಕ್ಕಂಥ ರಿಪೋರ್ಟ್. ಒಂದು ನೀವು ರಿಪೋರ್ಟ್ ಕೊಡೋದ್ರಲ್ಲಿ ಒಂದು ತಪ್ಪಾಗಿದೆ, ತಪ್ಪನ್ನ ಕೊಟ್ಟಿದ್ದಾರೆ, ಸಮಂಜಸವಾಗಿರ್ತಕ್ಕ ಕೊಟ್ಟಿಲ್ಲ. ಇನ್ನು ಪಾರ್ಟ್ ಟೈಮ್ ಏನಾಗಿದೆ ರೈತರದು ಅಂತ ಕೇಳಿದ್ರೆ ಫಸ್ಟ್ ರೌಂಡನ್ನ ಮಳೆ ಬಂದು ತೊಗರಿ ಹಾಳಾಗಿದೆ ಅಂತೇಳಿ 2ನೇ ರೌಂಡ್ ಕೂಡ ಬಿತ್ತಣಿಕೆ ಮಾಡಿದ್ದಾರೆ, ಮರು ಬಿತ್ತಣಿಕೆ ಮಾಡಿದ್ದಾರೆ ತೊಗರಿ. ಒಂದು ಸಾರಿ ತೊಗರಿ ಬಿತ್ತಬೇಕಾಯ್ತಂದ್ರೆ ಕನಿಷ್ಠ ಬೀಜ ಖರೀದಿ ಮಾಡ್ಬೇಕು, ಗೊಬ್ಬರ ಖರೀದಿ ಮಾಡ್ಬೇಕು, ಬುಕ್ಕದಾಳು, ಸದಿ, ಎಡಿ, ಔಷಧ ಹೊಡೆದಿರ್ತಕ್ಕಂಥ ಎಲ್ಲವನ್ನು ಸೇರಿಸಿದ್ರೆ ಕಮ್ಸೆ ಕಮ್ ಇಲ್ಲ ಅಂದ್ರೂ ಕೂಡ ಕನಿಷ್ಠ 12,000-13,000 ರೂಪಾಯಿನ ಖರ್ಚು ಬರ್ತಕ್ಕಂಥ ಪರಿಸ್ಥಿತಿ ರೈತರ ಕಷ್ಟನ ಅನುಭವಿಸ್ತಾರೆ. ಈ ಬಾರಿ ಏನಾಗಿದೆ, ಒಬ್ಬ ರೈತ ತೊಗರಿ ಹೋಗ್ಯದಂತೆ ಫಸ್ಟ್ ರೌಂಡ್ ಬಿತ್ತಿದ್ದು ಅದು 13,000 ಹೋಯ್ತು. ನೆಕ್ಸ್ಟ್ ರೌಂಡ್ ಬೀಜ ಗೊಬ್ಬರ ಬುಕ್ಕದಾಳನ್ನ ಸೇರಿಸ್ಕೇಸಿ 8,000 ರೂಪಾಯಿ ಹಾಳು ಮಾಡಿ ಬೀಜ ಭೂಮಿಗೆ 2ನೇ ರೌಂಡ್ ಹೋಯ್ತು. 3ನೇ ರೌಂಡ್ ಹಾಕರು ಕೂಡ 3 ಬಾರಿ ಮುರಿದು ಬಿತ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅಂದ್ರೆ ಇವತ್ತು ರೈತರ ರೊಕ್ಕದ ಮೇಲೆ ಕೈ ತಪ್ಪಿ ಹೋಗಿದ ನಂತರ ಮುಂದೆ ಬಿತ್ತಬೇಕೇನು, ಬೆಳಿಬೇಕೇನು, ಹೊಲ ಯಾವ ರೀತಿ ಸ್ವಚ್ಛ ಮಾಡ್ಬೇಕು. ಈಗ ಹೊಲ ಅಂಕರ ಬೀಳ್ ಬಿದ್ದೋಗ್ಯಾವ, ಒಂದೊಂದೊಂದು ಮಳಿ ಹತ್ತಿ ಹುಲ್ಲು ಬಿದ್ದೋಗ್ಯಾವ, ಯಾವುದೇ ಕಾರಣಕ್ಕೆ ಸ್ವಚ್ಛ ಮಾಡ್ಲಾರಂತ ಪರಿಸ್ಥಿತಿ ಬಂದಿದೆ. ಇವತ್ತು ಯಾವ ಮಳೆಯಲ್ಲಿದ್ದೀವಿ, ಉತ್ತರಿ ಮಳಿ ಹೋಯ್ತು ನಮ್ಮದು, ಈಗ ಹಸ್ತ ಚಿತ್ತಿ. ಅಂದ್ರೆ ಈ ವರ್ಷನೂ ಕೂಡ ಇದು ಹಿಂದಿನ ಮಳಿದ ರೊಕ್ಕದ ಮಾಲು ಕಂಪ್ಲೀಟ್ ಕೈಗೆ ಬಂತನ್ನ ಬಾಯಿಗೆ ಬರಲಾರಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಮುಂದೆ ಸ್ವಚ್ಛ ಮಾಡಿ ಹೊಲ ಬಿತ್ತಕ್ಕಂಥ ಪರಿಸ್ಥಿತಿಯಲ್ಲೂ ರೈತರು ಗಾಬರಿ ಆಗಿದ್ದಾರೆ. ಆ ತಂದು ಹಾಕಿರ್ತಕ್ಕಂಥ ಸಾಲ ಸೂಲ ಮಾಡಿ ಬೆಳೆದಿರ್ತಕ್ಕಂಥ ಮಾಲ್ ಕೈಗೆ ಬಂತನ್ನ ಬಾಯಿಗೆ ಬರಲಿಲ್ಲ, ಆ ರೊಕ್ಕನು ಮರಳಿ ಕೈಗೆ ಸೇರಲಿಲ್ಲ. ಮುಂದೆ ಎಲ್ಲಿ ಸಾಲ ತರಬೇಕು, ಆ ತಂದೋರ್ದು ಸಾಲ ತೀರ್ಸಕ್ಕಾಗಲ್ಲ, ಮಕ್ಕಳ ಮನಿ ಸಂಸಾರ ಬದುಕು ನಡೆಸ್ಲಿಕ್ಕೆ ಆಗ್ಲಾರ್ದ ಪರಿಸ್ಥಿತಿ ನಿರ್ಮಾಣ ಅದ. ತಂದವ್ರ ಸಾಲ ಕಟ್ಲಿಕ್ಕಾಗಲ್ಲ, ಮುಂದೆ ಮಕ್ಕಳ ಮದಿ ಹೆಂಗ್ ಮಾಡ್ಬೇಕು, ಮಕ್ಕಳಿಗೆ ಸಾಲಿ ಹೆಂಗ್ ಓದಿಸ್ಬೇಕು, ಮುಂದೆ ಒಕ್ಕಲ್ತನ ಮುಂದೆ ಕಂಟಿನ್ಯೂ ನಡ್ಸ್ಕೊಂಡು ಹೆಂಗ್ ಹೋಗ್ಬೇಕು ಅಂತಕ್ಕಂಥ ಪರಿಸ್ಥಿತಿ. ಹಿಂದೆ ಕೂಡ ಅನಾವೃಷ್ಟಿ ಆಗಿತ್ತು, ಅವಾಗಲೂ ಕೂಡ ರೈತ ಸಂಕಷ್ಟಕ್ಕೀಡಾಗಿದ್ದ. ಅದರಿಂದ ಕೂಡ ಸಾಕಷ್ಟು ಪರಿಹಾರಗಳು ಬರಲಿಲ್ಲ, ರೈತನಿಗೆ ಯಾವುದೇ ಸರ್ಕಾರನೂ ಕೂಡ ಬೆಂಬಲ ಕೊಡಲಿಲ್ಲ. ಆಮೇಲೆ ಈ ವರ್ಷದ ನೋಡೋದಾದ್ರೆ ಪ್ರವಾಹ ಪರಿಸ್ಥಿತಿಯಲ್ಲಿದ್ದಾನೆ, ಬಿತ್ತಿದ ಯಾವುದೇ ಬೆಳೆನೂ ಕೂಡ ಕೈ ಬರುವಂತ ಸ್ಥಿತಿಯಲ್ಲಿಲ್ಲ. ಹಿಂಗಾಗಿ ಎಷ್ಟರ ಮಟ್ಟಿಗೆ ರೈತ ಕುಸಿತ ಕಂಡಿದ್ದಾನೆ ಸರ್. ಇವತ್ತು ಏನಾಗಿದೆ, ಯಾವುದೇ ಕಾರಣಕ್ಕೂ ನೆಲ ಜಿಗುಪ್ಸೆಗೊಂಡು ರೈತನ ಸರಣಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತದೆ. ಒಬ್ಬ ರೈತ ಇಲ್ಲಿ ಪ್ರತಾಪಾದ ಹತ್ರ ಇರ್ತಕ್ಕಂಥ ಕೌಲ್ಗಿ ಊರಲ್ಲಿ ಇಡೀ ಬಾವಿಯಲ್ಲಿ ನೇಣು ಹಾಕೊಂಡು ಜೋತಾಡ್ತಾ ಇದ್ದು. ಅಷ್ಟು ಸಂಕಷ್ಟಕ್ಕೆ ಈಡಾಗ್ತಕ್ಕಂಥ ಸಂದರ್ಭದಲ್ಲಿ ಇವ್ರೇನ್ ಹೇಳ್ತಾರೆ, ಒಂದ್ ಕಡೆಗೆ ರಿಪೋರ್ಟ್ ಬರ್ಬೇಕು ಅಂತಾರೆ. ಅರೆ ಬೆಳಿನೇ ಸತ್ಯನಾಶ ಆಗೋಗ್ಯದ, ಬರ್ಬಾದ್ ಆಗೋಗ್ಯದ, ಏನೋ ಉಳಿದಿಲ್ಲ, ಏನ್ ನೀವು ಸಮೀಕ್ಷೆ ಮಾಡ್ತೀರಿ? ಕಂಪ್ಲೀಟ್ ಹಸಿ ಬರಗಾಲ ಘೋಷಣೆ ಮಾಡ್ಬೇಕು. ಯಾವ ಹಿಂದಕ್ಕ ಸುಮಾರು 60-70 ವರ್ಷಗಳ ಹಿಂದೆ ಏನು ಬರಗಾಲ ಅಂತಕ್ಕಂಥದ್ದಿತ್ತು, ಬರಗಾಲ ಆದ ನಂತರ ಏನ್ ಮಳಿ ಆಯ್ತು, ಈ ಮಳೆಗಾಲ ಅಂತೂ ಆ ಮಳಿನೂ ಕೂಡ ಕಂಡಿಲ್ಲ ಅಂತಕ್ಕಂಥದ್ದು 75-80 ವರ್ಷದ ಹಿರಿಯರು ಇವತ್ತು ಹಳ್ಳಿಯಲ್ಲಿ ಮಾತಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವ್ರು ಏನ್ ಸಮೀಕ್ಷೆ ಮಾಡ್ತಾರೆ ಸರ್? ಟೋಟಲಿನೇ ಯಾವುದೂ ಬೆಳೆ ಉಳಿದಿಲ್ಲ. ಸಮೀಕ್ಷೆ ಮಾಡ್ತಕ್ಕಂಥದ್ದು ಅದ ಏನಿಲ್ಲಿ, ಹೆಸರು ಇಲ್ಲ, ಉದ್ದು ಇಲ್ಲ, ಹತ್ತಿನೂ ಇಲ್ಲ, ತೊಗರಿ 4 ಲಕ್ಷ ಹೆಕ್ಟರ್ ಹೋಗ್ಯದ ಟೋಟಲಿನೇ. ಒಂದು ಅಂದ ಬಳಕ ಪಾವು ದಾಣಿ ಮಾಲ್ ಕೈಗೆ ಸೇರಪ್ಲೇ ಇಲ್ಲ. ಸಮೀಕ್ಷೆ ಮಾಡ್ತಾರೇನು? ಇವತ್ತು ಮಹಾರಾಷ್ಟ್ರಗಳಿಂದ ಪರಿಹಾರ ಸಿಗೋದಿಲ್ಲ, ಸಮೀಕ್ಷೆನೆ ಅಂತೇಳಿ ದಿನ ದಾಟಿಸ್ತಾರ ಅವ್ರು ಅಷ್ಟೇನೆ. ವಿಚಾರ ಅವರ್ಣ ಮೆಕ್ಕೆಯವ್ರ ಜೊತೆ ಮಾತಾಡೋಣ ಸರ್. ಈ ಒಂದು ವಿಚಾರ, ಈ ರೈತನ ಸ್ಥಿತಿಗತಿ ನೋಡಿದ್ರೆ ಯಾವ ರೀತಿಯಾಗಿದೆ ಅಂತ. ಇಂತಹ ಸ್ಥಿತಿಗತಿಯಲ್ಲಿ ಸರ್ಕಾರಗಳು ಯಾರು ಕೈ ಹಿಡಿಬೇಕು ಅಂತ ಇಂತಹ ಒಂದು ವಿಮೆ ಅಂತ ಒಂದು ಯೋಜನೆಗಳು, ಸರ್ಕಾರದ ಪರಿಹಾರಗಳು ಇವು ಯಾವೂ ಕೂಡ ರೈತರಿಗೆ ಸಿಕ್ಕಿಲ್ವಾ ಅಂತ? ಮೊಟ್ಟಮೊದಲಾಗಿ ನಿಮ್ಮ SSTಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ಇಂಥ ಒಂದು ರೈತರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರ ವಿಚಾರಗಳನ್ನು ಇವತ್ತು ಬೆಳಕು ಚೆಲ್ಲುವಂತ ಕೆಲಸ ನೀವು ಮಾಡಿದ್ದೀರಿ, ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇವತ್ತು ತಾವು ಹೇಳೋದು ಬಹಳ ಸತ್ಯದ. ಇಲ್ಲಿವರೆಗೆ ನಮ್ಮ ಚಂದ್ರಶೇಖರ್ ಬಹಳ ವಾಸ್ತವಿಕವಾಗಿ ಸತ್ಯವನ್ನು ತಿಳಿದ್ದಾರೆ. ಯಾಕಂತ ತಿಳಿದ್ರ ಏನು ಸತತವಾಗಿ 2020 ಹಿಡ್ಕೊಂಡು ನೆರೆ ಹಾವಳಿ ಇರ್ಬೋದು, ತೇವಾಂಶ ಕೊರತೆ ಇರ್ಬೋದು, ಮತ್ತು ಈ ತರ ಪ್ರವಾಹ ಇರ್ಬೋದು, ಸತತವಾಗಿ ಇವತ್ತು ರೈತ
ಆತಂಕಗೊಳಗಿದ್ದಾರೆ. ಅವರಿಗೆ ಬೇಕಾಗುವಂತ ರೈತ ಒಂದ್ ಕಡೆ ಕೇಳಿದ್ರೆ ರೈತರ ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಒಂದ್ ಕಡೆ ಎಲ್ಲಾ ಕಲಬುರಗಿ ಅಲ್ಲದೆ ಎಲ್ಲಾ ವ್ಯವಹಾರಗಳು ನಡೆದು ಇವತ್ತಿನ ದಿವಸ ರೈತರ ಮೇಲೆ. ರೈತ ಬೆಳೆಲಿದೆ ಏನೂ ಆಗಲ್ಲ. ಆದ್ದರಿಂದ ಇವತ್ತಿನ ವಾಸ್ತವ ಪರಿಸ್ಥಿತಿಯಲ್ಲಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ 2 ತಿಂಗಳಿಂದ ಮಳೆ ಸುರಿತಾ ಇದೆ. ಆ ಮಳೆಯಿಂದ ಇವತ್ತಿನ ದಿವಸ ತತ್ತರಿಸಿ ಹೋಗಿದ ರೈತ. ಕಳೆದ ಒಂದು ಆಗಸ್ಟ್ ತಿಂಗಳಲ್ಲಿ 558 mm ಎಕ್ಸಸ್ ಮಳೆ ಇತ್ತು. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 1863 ಈ ರೀತಿ ಎಕ್ಸಸ್ ಮಳೆ ಇತ್ತು. ಇವರು ನಮ್ಮ ಮಂಶೆಟ್ಟಿಯವರು ಹೇಳ್ದಂಗ ಅಲ್ಲಿ ಸರ್ವೆ ಮಾಡೋದು ಏನು ಉಳಿದಿಲ್ಲ. ಆದ್ದರಿಂದ ಇವತ್ತಿನ ದಿವಸ ಸರ್ಕಾರ ಕೇವಲ ಕಣ್ಣರಿಸುವಂತ ತಂತ್ರ ಮಾಡಿ ಈ ಒಂದು ರೈತರಿಗೆ ಮೂರ್ಖರನ್ನಾಗಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕೇಳ್ರಿ, ಈಗ ಒಂದ್ ಕಡೆ 1,05,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತ ಲಾಸ್ ಆಗಿದೆ ಅಂತೇಳಿ ಒಂದು ರಿಪೋರ್ಟ್ ಕೊಡ್ತಾರೆ ಆಗಸ್ಟ್ನಲ್ಲಿ. ಒಟ್ಟಿನಲ್ಲಿ ಟೋಟಲ್ 8,06,000 ಬಿತ್ತನೆ ಆಗಿದೆ. ಅಂತದ್ರಲ್ಲಿ ತೊಗರಿ ಈಗ ತಾನು ಹೇಳದಂಗ ಕೇವಲ 58,000 ಹೆಕ್ಟೇರ್ ಪ್ರದೇಶದಲ್ಲಿ ಲಾಸ್ ಆಗಿದೆ ಅಂತ ಹೇಳ್ತಾರೆ. 6,06,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆ. ಈ ತಂತ್ರ ಯಾಕೆ ಉಪಯೋಗಿಸ್ತದೆ ಸರ್ಕಾರ? ಈ ತಂತ್ರ ಅಂದ್ರ ಅವ್ರ ಬಲ್ಲಿ ಒಂದು ಇನ್ಶೂರೆನ್ಸ್ ಒಂದು ರೂಲ್ ಅದ ರೀ, 80-110 ಅಂತ ಹೇಳ್ಕೊಂಡು. 80ಕ್ಕಿಂತ ಕಡಿಮೆ ಇನ್ಶೂರೆನ್ಸ್ ಐತಂದ್ರ ಇವೆಲ್ಲ ಅಮೌಂಟ್ ಎಲ್ಲ ದುಡ್ಡೆಲ್ಲ ಸರ್ಕಾರಕ್ಕೆ ಹೋಗುತ್ತೆ. 80ಕ್ಕಿಂತ ಹೆಚ್ಚಿಗೆ ಇದು ಕ್ರಾಪ್ ಲಾಸ್ ಐತಪ್ಪ ಅಂದ್ರ ಅವರು ಇನ್ಶೂರೆನ್ಸ್ ಕಂಪನಿಯವರು ಪ್ಲಸ್ 10% ಹಾಕಿ ಸರ್ಕಾರಕ್ಕೆ ತುಂಬಬೇಕು. ಸರ್ಕಾರ ಅವ್ರಿಗೆ ಲಾಸ್ ಆದಂತದ್ದೆಲ್ಲ ಸೇರಿ ಅವ್ರು ಇನ್ಶೂರೆನ್ಸ್ ಕಂಪನಿ ಕೊಡ್ತಾರೆ. ಇನ್ಶೂರೆನ್ಸ್ ಕಂಪನಿಯವರು ರೈತರಿಗೆ ಕೊಡ್ಬೇಕಾದ ಪ್ರೊಸೀಜರ್. ಕಳೆದ ಒಂದು 2025-24-25ರಲ್ಲಿ 1,82,000 ಹೆಕ್ಟೇರ್ ಪ್ರದೇಶದಲ್ಲಿ ಏನು ಬೆಳೆಗಳ ಹಾನಿಯಾಗಿವೆ ಅಂತೇಳಿ ವರದಿ ಕೊಟ್ಟ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಏನು ಸರ್ಕಾರ ಇವತ್ತ ರೈತರ ಯಾವ ರೀತಿಯಲ್ಲಿ ಐತಿಹಾಸಿಕವಾದಂತ ಒಂದು ಹೋರಾಟ ಮಾರ್ಚ್ ತಿಂಗಳಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎತ್ತ ಬಂಡಿಗಳು ಕಟ್ಟಿಕೊಂಡು ಇವತ್ತಿನ ದಿವಸ ಅಲ್ಲೇ ಠಿಕಾಣಿ ಹೂಡುವುದ್ರ ಮುಖಾಂತರ ಸರ್ಕಾರಕ್ಕೆ ಒಂಥರ ಚಾಲೆಂಜ್ ಮಾಡೋ ಮುಖಾಂತರ ಈ ರೀತಿಯಾಗಿ ನಾವು ಮುಂದುವರೆದ್ರೆ ನಮ್ಗ ಗತಿನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ದಿಗ್ಭ್ರಮೆಗೊಂಡ ಆ ರೀತಿಯಾದಂತ ಒಂದು ಕ್ರಾಂತಿಕಾರಿ ಮತ್ತು ಐತಿಹಾಸಿಕ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಇವಾಗ ಸರ್ಕಾರ ಬೆದರಿ ಇವತ್ತು 667 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಾರ್ಚ್ 24ನೇ ತಾರೀಕಿಗೆ ಡಿಕ್ಲೇರ್ ಮಾಡದಂತ ಏನು ಈ ವಿಮಾ ಹಣ ಮೊನ್ನೆ ಒಂದೂವರೆ 2 ತಿಂಗಳ ಹಿಂದೆ ಕೇವಲ 340.49 ಕೋಟಿ ರೂಪಾಯಿ ಪರಿಹಾರವನ್ನು ಅವ್ರು ಕೊಟ್ರು. ಬಾಕಿ ಹೋದಿರುವಂತ 326 ಕೋಟಿ ರೂಪಾಯಿ ಕೊಡ್ಬೇಕಾಗಿದ್ದು ಇವತ್ತು ಕೊಡ್ತೀನಿ ನಾನು ಕೊಡ್ತೀನಿ ಅನ್ನೋದು. ನೋಡ್ರಿ, ರೈತ ಇನ್ಸೂರೆನ್ಸ್ ಕಟ್ಟಿದ್ದು ತನ್ನ ಬೆಳೆಯ ಸಂರಕ್ಷಣೆ ಸಲುವಾಗಿ, ಫ್ಯೂಚರ್ದಾಗ ಏನು ಪ್ರಾಬ್ಲಮ್ ಆದ್ರೆ ನಮ್ಗೆ ಅನುಕೂಲ ಆಗ್ತದೆ ಅನ್ನುವಂತ ರೀತಿಯಲ್ಲಿ ಅವರು ಇನ್ಸೂರೆನ್ಸ್ ಕಟ್ಟಿರ್ತಾರೆ. ಆ ಇನ್ಸೂರೆನ್ಸ್ ಭಾಗ ಅವ್ರು ಇಮಿಡಿಯೇಟ್ ಕೊಡ್ಬೇಕು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ 1 ತಿಂಗಳಕ್ಕಿಂತ ಹೆಚ್ಚು ಇದ್ರ ಅವ್ರಿಗೆ ರೈತರಿಗೆ ಇಂಟ್ರೆಸ್ಟ್ ಆಗಿ ಕೊಡ್ಬೇಕಂತ ಕೊಡ್ತಾ ಇಲ್ಲ ಇವರು. ಅದರ ಜೊತೆಯಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆ ಬರ್ತಾರ ಅಂತ ತಿಳ್ಕೊಂಡು ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳೇ ಆಗ್ಲೂ ಮಾರ್ಚ್ 24ಕ್ಕೂ ಅವರೇ ಸುದ್ದಿಗೋಷ್ಠಿ ಮಾಡಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಜಂಟಿ ನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳು ಕೂಡಿ ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ಇಷ್ಟು ಐತಿಹಾಸಿಕವಾದಂತ ನಮ್ಮಲ್ಲಿ ವಿಮಾ ಮಂಜೂರಾಗ್ಯದ, ನಾವು ಕೊಡ್ತೇವೆ ಅಂತ ಹೇಳಿದ್ರು. ಯಾಕೆ ಕಾಡ್ಸಲ್ಕತ್ತಾರ? ಎಲ್ಲಾ ರೈತರು ಇವತ್ತು ಹಳ್ಳಿಯಲ್ಲಿರುವಂತ ರೈತ ಸಂಘಟನೆ ಆಗಿರ್ಬೋದು, ಎಲ್ಲಾ ಪ್ರಮುಖರಾಗಿರ್ಬೋದು, ವಿವಿಧ ರಾಜಕೀಯ ಪಕ್ಷ ಎಲ್ಲರೂ ಹೊತ್ತೊಂಡ್ರೆ ಇನ್ಸೂರೆನ್ಸ್ ಅಂದ್ರ ನಾವು ರೈತರು ಕಟ್ಟಂತ ಇನ್ಸೂರೆನ್ಸ್ಗೆ ಇವತ್ತು ಹೋರಾಟ ಮಾಡಿ ಇವತ್ತು ಇನ್ಸೂರೆನ್ಸ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡನೇದಾಗಿ ಕಂಪನಿ ಜೊತೆ ಶಾಮೀಲಾಗಿದ್ದಾವೆ ಸರ್ಕಾರಗಳು 100% ಅವ್ರದೊಂದು ಕ್ರಾಪ್ ಕಟಿಂಗ್ ಒಂದು ಎಕ್ಸ್ಪೆರಿಮೆಂಟ್ ಒಂದು ಟೀಮ್ ಇದೆ. ಆ ಟೀಮ್ ಅಲ್ಲಿ ಯಾವ ರೈತಂದು ಚಲೋ ಬೆಳೆ ಇರ್ತದ ಅವ್ರ ಬಳಿ ಹೋಗಿ ನಾವು ಅದೇ ಆರೋಪ ಮಾಡಿದ್ವಿ ಕಳೆದ ಹೋರಾಟದ ಸಂದರ್ಭದಲ್ಲಿ. ಅವ್ರು 20-30-40 ಈ ತರ ತಗೊಂಡು ಆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ನೇ ಅವ್ರು ಫೇಲ್ಯೂರ್ ಮಾಡ್ತಾರೆ. ಮಾಡಿ ಈ ತರ ಚೀಟಿಂಗ್ ಮಾಡಿ ನಡುವಂತ ಕೆಲಸ ಆಯ್ತು. ಆದ್ರೆ ಕಳೆದಂತ ಸಂದರ್ಭದಲ್ಲಿ ಕೆಲವೊಂದು ಪಾರದರ್ಶಕ ಆಗಿ ಆ ಅಮೌಂಟ್ ಬರ್ಲಿಕ್ಕೆ ಅನುಕೂಲ ಆಯ್ತು. ಅದು ಆದ ನಂತರ ಬಾಕಿ ಹಣ ಇವತ್ತಿನವರೆಗೂ ಅವ್ರು ಬಿಡುಗಡೆ ಮಾಡಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಬರ್ತಾರ ತಿಳ್ಕೊಂಡು ಕಾಟಾಚಾರಕ್ಕೆ ಮಾಡಿದ್ರು. ಆದ್ರಿಂದ ಅದು ಮನಗಂಡಂತ ಮಂಶೆಟ್ಟಿಯವರು ಪಾಪ ಅವರು ಅಲ್ಲಿ ಜಗತ್ ಸರ್ಕಲ್ದಾಗ 1 ವಾರಗಟ್ಲೆ ಅವರು ಧರಣಿ ಸತ್ಯಾಗ್ರಹ ಕೊಟ್ಟಿದ್ರು.
ಆದ್ರೂ ಅವ್ರು ಬಲವಂತದಿಂದ ಅವರು ಇದು ತೆಗೆಯುವಂತ ಒಂದು ವ್ಯವಸ್ಥೆ ಆಯ್ತು. ನಾವು ಕೂಡ ನೀವು ಕಾಟಾಚಾರಕ್ಕೆ ಮಾಡ್ತೀರಿ, ನೀವು ದಯವಿಟ್ಟು ನಮ್ಮಲ್ಲಿ ಬರ್ರಿ, ಯಾವ ರೀತಿಯಾದಂತ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅವಾಂತರ ಮಳೆ ಸೃಷ್ಟಿ ಮಾಡ್ಯದ. ಕಳೆದಂತ ಒಂದು ಆಗಸ್ಟ್ ತಿಂಗಳಾಗಿರ್ಬೋದು, ಸೆಪ್ಟೆಂಬರ್ 17ರವರೆಗೆ ಇವತ್ತು ಮಳೆ ಎಷ್ಟು ಪ್ರಮಾಣ ಆಗ್ಯದ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತದ. ಆದ್ರೂ ಕೂಡ ಆ ಎಲ್ಲವನ್ನು ನೀವು ತಿಳಿಸಿ ಹೇಳ್ತೀವಿ ಬರ್ರಿ ಅಂತ ಕಲಬುರಗಿ ಜಿಲ್ಲೆ ಇರುವಂತ ಎಲ್ಲಾ ಸಂಘಟನೆಗಳು ಕೂಡ್ಕೊಂಡು ರೈತ ಹೋರಾಟ ಸಮಿತಿ ಹಿನ್ನೆಲೆಯಲ್ಲಿ ಅವರು ಅತ್ಯಂತ ಶಾಂತಿಯುತವಾಗಿ, ಯಾಕಂದ್ರೆ ಕಲ್ಯಾಣ ಕರ್ನಾಟಕದ ಉತ್ಸವ ನಡೀತಾ ಇದೆ, ಆ ಉತ್ಸವಕ್ಕೆ ಗೌರವ ಕೊಡ್ಬೇಕಂತ ತಿಳ್ಕೊಂಡು ನಾವೊಂದು ವಿಷಯ ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆ ಕೊಟ್ಟಿವಿ. ಅವ್ರು ಬರ್ಬೇಕು ನಮ್ಮಲ್ಲಿ, ಅವ್ರ ಪಾರ್ಟಿ ಮಾಡ್ಯಾರ ಇವ್ರು ಮಾಡ್ಯಾರ ಅನ್ನೋದು ಎಲ್ಲ ತೆಗೆದು ಹಾಕ್ಬೇಕು. ರೈತರು ಯಾರೇ ಇದ್ರು ಕೂಡ ಸರ್ಕಾರದವರು ಕಿವಿಕೊಟ್ಟು ಅಲ್ಲಿ ಬರ್ಬೇಕಾಗಿತ್ತು. ಅವ್ರು ಅದನ್ನು ಬಿಟ್ಟು ನ್ಯಾಷನಲ್ ಹೈವೇಲಿರುವಂತ ರೋಡ್ ಮೇಲೆ ಹೋಗಿ ಅವ್ರು ಸರ್ವೆ ಮಾಡುವಂತ ಅಲ್ಲಿ ಹೋಗಿದ್ದಲ್ಲಿ ರೈತನ ಮೇಲೆ ಬರೋದಿತ್ತಲ್ಲ, ಬರ್ಲಿಕ್ಕಾಗಿಲ್ಲ. ಎರಡನೇದಾಗಿ ಹೇಳ್ಬೇಕಪ್ಪ ಅಂದ್ರೆ ಈ ವಿಮಾ ಕಟ್ಟಲಾರ್ದವ್ರಿಗೆ ಸುಮಾರು 300 ಕೋಟಿಗಿಂತ ಹೆಚ್ಚು ಲಾಸ್ ಆಗ್ಯದ ಅನ್ನೋದು ಕೂಡ ವರದಿ ಅವರೇ ನಮ್ಮ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಅದೇ ಒಂದು ಚರ್ಚೆ ಆಗುವಂತ ಸಂದರ್ಭದಲ್ಲಿ, ಯಾಕಂತ ಕೇಳಿದ್ರೆ 2022-23ರಲ್ಲಿ ಕೂಡ ಇದೇ ರೀತಿ ಒಂದು ಹಾನಿ ಆದಂತ ಸಂದರ್ಭದಲ್ಲಿ ಆ ಹೇಳಾಗ ಇದೇ ನಮ್ಮ ಪ್ರಿಯಾಂಕಾ ಖರ್ಗೆಜಿ ಅವರು ಉಸ್ತುವಾರಿ ಮಂತ್ರಿಗಳು, ನಮ್ಮ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಜಿ ಅವರು ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವರು ತೊಗರಿ ಕಟ್ಟಿಗೆ ಹಿಡ್ಕೊಂಡು ಹೋರಾಟ ಮಾಡಿ ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡ್ಬೇಕಂತ ಹೇಳಿ ಹೋರಾಟ ಮಾಡಿದ್ರು ಜಿಲ್ಲಾಧಿಕಾರಿ ಕಚೇರಿ. ಆ ಒಂದು ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳು ಕೂಡ ಎಲ್ಲ ಹೋರಾಟ ಮಾಡೋರು. ಅದಕ್ಕೆ ಪ್ರತಿಫಲವಾಗಿ ರೈತರ ಹಿತದೃಷ್ಟಿಯಿಂದ ಆಗಿನ ಸರ್ಕಾರ 667 ಕೋಟಿ ರೂಪಾಯಿ ಇವತ್ತ 733 ಕೋಟಿ ರೂಪಾಯಿ 733.02 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಅವರು ಏನು ತೊಗರಿ ವಿಮಾ ಇರಲಾರ್ದವ್ರಿಗೆ ಸುಮಾರು 181.86 ಕೋಟಿ ರೂಪಾಯಿ ಆಗಿನ ಸರ್ಕಾರ ಬಿಡುಗಡೆ ಮಾಡಿದೆ. ಅದೇ ಮಾದರಿಯಲ್ಲಿ ಈ ಸಲನೂ ಕೂಡ 1,82,000 ಹೆಕ್ಟರ್ಗಿಂತ ಆಫಿಷಿಯಲ್ ರೆಕಾರ್ಡ್ ಇದ್ರು ಕೂಡ ನಮ್ಮ ವಂಶಟರು ಹೇಳಿದಂಗ 3 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಅಂದ್ರೆ 4 ಲಕ್ಷ ವಿಮಾ ರೈತರಿಗೆ ಕೊಡಬೇಕು ಅಂತ ಕೊಟ್ಟಿಲ್ಲ ಇದುವರೆಗೂ. ಅದೇ ಮಾದರಿಯಲ್ಲಿ ಇವತ್ತು ನ್ಯೂಸ್ ಕೊಡು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಹಾಗೆ ಆ ಸಂದರ್ಭದಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲರೂ ಕೂಡ್ಕೊಂಡು ಇಲ್ಲ ಇದಕ್ಕೂ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಇಲ್ಲಿವರೆಗೆ ಬಂದಿಲ್ಲ. ನಾವು ಕೇಳಿದ್ರ ಇಲ್ರಿ ಅಡಿಕೆ ಕೊಡ್ಬೇಕಾಗ್ತದೆ, ನಾವು ತೆಂಗಿ ಕೊಡ್ಬೇಕ ಅಂದ್ರ ನೀವು ಬೇರೆಯವ್ರು ಇದ್ದಾಗ್ಲೂ ಕೂಡ ನೀವು ಹೋರಾಟ ಮಾಡಿರಿ ನಮ್ಮ ಸಲುವಾಗಿ. ಈಗ ನಿಮ್ದೇ ಸರ್ಕಾರ ಅದ, ದಯವಿಟ್ಟು ನೀವೇ ಕೊಡ್ರಿ ಅನ್ನೋಂತ ವಿನಂತಿ ಇದೆ. ದಯವಿಟ್ಟು ಸರ್ಕಾರಗಳು ಈಗ ಯಾಕೆ ಅಂತ ಇವೆಲ್ಲ ನೋಡೋದಾದ್ರೆ ಚುನಾವಣೆ ಸಂದರ್ಭದಲ್ಲಿ ರೈತ ದೇಶದ ಬೆನ್ನೆಲುಬು ಅಂತಾರೆ. ಇವೆಲ್ಲ ನೋಡೋದಾದ್ರೆ ವಿಮಾ ಹಣ ಪೂರ್ತಿಯಾಗಿ ಕೊಟ್ಟಿಲ್ಲ, ವಿಮಾ ರೈತರಿಗೆ ಹಣ ಬಿಡುಗಡೆ ಮಾಡಿಲ್ಲ, ಪರಿಹಾರ ಸಿಗ್ತಿಲ್ಲ. ಇವೆಲ್ಲ ನೋಡಿದ್ರೆ ರೈತರ ಮತ್ತೆ ಬೆನ್ನು ಮುರಿಯಕ್ಕೆ ಮುಂದಾಗಿದೆ ಸರ್ಕಾರ. ನೋಡಿ ಸರ್, ಇವೆಲ್ಲ ಏನು ಅಧಿಕಾರ ಇದ್ದಾಗೊಂದು ಅಧಿಕಾರ ಇರ್ಲಾರ್ದಾಗೊಂದು ಇದು ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು. ನಾವು ಯಾವಾಗ ಆ ಸಮಸ್ಯೆ ಇದ್ದಾಗ ನಾವು ಆ ಒಂದು ವಸ್ತುಸ್ಥಿತಿ ಮೇಲೆ ಹೋರಾಟ ಮಾಡ್ತೀವಿ, ನಾವು ಅಧಿಕಾರ ಬಂದಾಗನು ಕೂಡ ಅದೇ ಇರ್ಬೇಕು. ಆದ್ರಿಂದ ನಾವು ಏನು ವಿನಂತಿ ಮಾಡ್ತೀವಿ ಅಂದ್ರೆ ನೀವು ಬಾಕಿ ಇರುವಂತ ಹಣ ಏನದ 326 ಕೋಟಿ ಕೂಡಲೇ ಕೊಡ್ಬೇಕು. ವಿಮಾ ಇರ್ಲಾರ್ದಂಗ ಇರುವಂತ ರೈತರಿಗೆ ಹೋದ ವರ್ಷ ಏನಾಗಿತ್ತು ಅದು 300 ಕೋಟಿ ಅದು ಕೊಡ್ಬೇಕು. ಈ ವರ್ಷ ಅಂತೂ ಪರಿಸ್ಥಿತಿ ಬಹಳ ಭಯಾನಕ ಅದ. ಯಾಕಂತ ಕೇಳಿದ್ರ ಇಡೀ ಕಲಬುರಗಿ ಜಿಲ್ಲೆ ಸುಮಾರು 1968ನೇ ಇಸ್ವಿಯಾಗ ಈ ರೀತಿಯಾದಂತ ಒಂದು ಮಳೆ ಬಂದಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಈ ಬಾರಿನಾಗ ವಂಶಟರು ಹೇಳ್ದಂಗ ಎಲ್ಲಿ ಬೆಳೆ ಉಳಿದಿಲ್ರಿ. ಇವ್ರೇನ್ ಸರ್ವೆ ಮಾಡ್ತಾರ? ಸರ್ವೆ ಮಾಡೋದು ಪ್ರಶ್ನೆನೇ ಬರಲ್ಲ. ಅದಕ್ಕೆ ಕಂಪ್ಲೀಟ್ ಆಗಿ ವಂಶಟವ್ರು ಕೇಳೋಣ. ವಂಶಟವ್ರಿಗೆ ಈ ಬಾರಿ ಇಷ್ಟೆಲ್ಲ ಮಳೆ ಆಗಿದೆ, ವಾಡಿಕೆಗಿಂತಲೂ ಜಾಸ್ತಿ ಆಗಿದೆ. 58 ವರ್ಷದ ಹಿಂದೆ ಇಂಥ ಒಂದು ಮಳೆ ಆಗಿತ್ತು, ಅದಾದ ಬಳಿಕ ಈಗಲೇ ಇಂಥ ಮಳೆ ತಂದಿದೆ ಅಂತ ಹೇಳಿ. ಅದೊಂದೇನೆ ಈಗ ಪರ್ಸೆಂಟೇಜ್ ಲೆಕ್ಕ ನೋಡ್ಬೇಕಾದ್ರೂ 608% ಜಾಸ್ತಿ ಆಗಿದೆ ಮಳೆ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಇನ್ನೂ ಮೀನಾಮೇಷಿ ಅನಿಸ್ತಾ ಕೂತಿದೆ ಹೊರತಾಗಿ ವಿಸಿಟ್ ಮಾಡೋದಾಗ್ಲಿ ಅಥವಾ ಸರ್ವೆ ಮಾಡೋಣ, ಸರ್ವೆ ಆದ ನಂತರ ಪರಿಹಾರಕ್ಕೆ ಲೆಕ್ಕಾಚಾರ ಹಾಕೋಣ ಅಥವಾ ಪರಿಹಾರ ಕೊಡ್ಲಿಕ್ಕೆ ಬರ್ತದೋ ಇಲ್ಲೋ ಅಥವಾ ಈ ಸರ್ವೆ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ ಎಂತ ಪರಿಸ್ಥಿತಿಲಿ ಇದೀವಿ ನಾವು ಅನ್ನುವಂತ ವಿಚಾರ ಮಾತಾಡ್ತದೆ ಹೊರತಾಗಿ ಅತಿವೃಷ್ಟಿ ಮಾಡೋದಾಗ್ಲಿ ಘೋಷಣೆ ಮಾಡೋದಾಗ್ಲಿ ಆ ತರದ್ ಯಾವುದೇ ಒಂದು ಸ್ಟೆಪ್ ಆಗ್ಲಿ ತಗೊಳ್ತಾ ಇಲ್ಲ. ಇವತ್ತು ನಮ್ಗೇನ್ ಅನಿಸ್ತು ಅಂತ ಹೇಳಿದ್ರೆ ಇವತ್ತಿನ ನಮ್ಮನ್ನ ಆಳ್ತಕ್ಕಂತ ಸರ್ಕಾರಗಳನ್ನ ಜಾಣ ಕೋಡರಂತೆ ವರ್ತನೆ ಮಾಡ್ತಕ್ಕಂತ ನಟನೆ ಮಾಡ್ತಕ್ಕಂತ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು.
ನಾವು ಕಾಣ್ತೇವೆ. ಇವತ್ತೇನಾಗಿದೆ ಪರಿಸ್ಥಿತಿ, ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ರೈತರ ಒಕ್ಕಲ್ತನಗಳನ್ನ ಉಳಿಲಾರದಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ದೇಶದ ಬೆನ್ನೆಲುಬು ರೈತ ಅಂತಾರ, ರೈತನಿಗೆ ದೇಶದ ಬೆನ್ನೆಲುಬಲ್ಲ, ದೇಶದ ರೈತ ಬೆನ್ನೆಲುಬು ಮುರಿಲಕ್ ನೋಡ್ತಕ್ಕಂಥ ಇದೊಂದು ಷಡ್ಯಂತ್ರ. ಆದ್ರೆ ಹಳ್ಳಿಗಳಿಗೆ ಹೋಗ್ತಾರ, ಜಮೀನ್ಗಳಿಗೆ ಹೋಗಿ ಏನ್ ಜಮೀನ್ಗಳಿಗೆ ಹೋಗಿ ಭೇಟಿ ಕೊಡ್ತಾರ ಇವರು, ಜಮೀನ್ಗಳಿಗೆ ಹೋಗಿ ಭೇಟಿ ಕೊಟ್ಟು ಅದೇ ಒಂದು ಪೋಸ್ ಕೊಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಾರೆ ವಿನ ಆ ಜನರಿಗೆ ಒಂದು ಹುರಿದುಂಬಿಸ್ತಕ್ಕಂಥದ್ದು, ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಅವ್ರ ಮನಸ್ಸನ್ನ ಡೈವರ್ಟ್ ಮಾಡಕ್ ನೋಡ್ತಾರೆ ವಿನ ಬಟ್ ಅಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ವಿಚಾರ ಏನು ಇಲ್ಲ, ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ವಿಚಾರ ಏನಿಲ್ಲ. ಬರೀ ಇದೇ ರೀತಿ ದಿನದಾಡಿಸಿ ನಾಳೆಗೆ ಇದರಿಂದ ಮುನ್ನುಚ್ಚಿಕೊಳ್ಳಕ್ಕೆ ಬೇಕಾದಂತ ಒಂದು ಪ್ರಯತ್ನ, ಕುತಂತ್ರವನ್ನು ನಡೆಸ್ತಾರೆ ವಿನ ಇದು ಪರಿಹಾರ ಕೊಡ್ತಕ್ಕಂಥ ಇವ ಪ್ರವೃತ್ತಿ ಇಲ್ಲಿ ಕೂಡ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಚರ್ಚೆಯನ್ನ ಮತ್ತೆ ಮುಂದುವರಿಸ್ತೇನೆ, ಒಂದು ಪುಟ್ಟ ವಿರಾಮ. ಎಸ್ಎಸ್ವಿ ಪಿಜಿ ಡಿಪ್ಲೊಮಾ ಕಾಲೇಜು ಪ್ರವೇಶಗಳಿಗೆ ಅರ್ಜಿ ಆಹ್ವಾನ. ನೀವು ಪದವಿ ಪಡೆದಿದ್ದೀರಾ, ಮುಂದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಕೇವಲ 1 ವರ್ಷದಲ್ಲಿ ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ. ಬನ್ನಿ, ನಾಟಕ, ಸಾಹಿತ್ಯ ಮತ್ತು ರಂಗಭೂಮಿಯಲ್ಲಿ ನಿಮ್ಮ ಎಸ್ಎಸ್ವಿ ಪಿಜಿ ಡಿಪ್ಲೊಮಾ ಕಾಲೇಜಿಗೆ ಭೇಟಿ ನೀಡಿ. ಕೇವಲ 1 ವರ್ಷ ಉದ್ಯೋಗದತ್ತ ನೇರ ಹೆಜ್ಜೆ. ಅನುಭವಿ ಉಪನ್ಯಾಸಕರು, ಪ್ರಾಯೋಗಿಕ ತರಬೇತಿಗಳು, ಉದ್ಯೋಗ ಮಾರ್ಗದರ್ಶನಕ್ಕೆ ಇದು ಸಹಾಯಕಾರಿಯಾಗಲಿದೆ. ಈಗಲೇ ಸಂಪರ್ಕಿಸಿ 8660761276 ಹಾಗೂ 9902345244. ಸ್ಥಳ ಎಸ್ಎಸ್ವಿ ಪಿಜಿ ಡಿಪ್ಲೊಮಾ ಕಾಲೇಜು, ಶಹಾಬಜಾರ್ ನಾಕ, ಕಲಬುರ್ಗಿ. ಪರಿಸ್ಥಿತಿಯಲ್ಲಿ ರೈತರ ಸ್ಥಿತಿಗತಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೀವಿ ಮುಖ್ಯತೆಯ ಜೊತೆ ಅತಿವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಕೆಲಸಗಳು ಏನ್ ಮಾಡಬೇಕು ಅಂತಕ್ಕಂಥ ವಿಚಾರ ಸರ್ ಚರ್ಚೆ ಮುಂದೆ. ಒಂದು, ಈಗ ಆಲ್ರೆಡಿ ಮಳೆ ಜಾಸ್ತಿ ಆಗಿರೋದ್ರಿಂದ ಏನೂ ಉಳಿದಿಲ್ಲ. ಮಹಾರಾಷ್ಟ್ರ, ತೆಲಂಗಾಣಗಳಿಂದ, ಆಂಧ್ರ ಪ್ರದೇಶಗಳಿಂದೆಲ್ಲ ನೀರುಗಳನ್ನ ನುಗ್ಗಿ ಸತ್ಯನಾಶ ಆಗುವುದು. ರೋಡ್ಗಳು ಉಳಿದಿಲ್ಲ, ಶಾಲೆಗಳು ಉಳಿದಿಲ್ಲ, ಕಾಲೇಜ್ಗಳು ಉಳಿದಿಲ್ಲ, ಎಲ್ಲ ಸೋರುವಂತ ಸ್ಥಿತಿಲ ವ್ಯವಸ್ಥೆಯಲ್ಲಿ ಕೂಡ ಇದು ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣದಲ್ಲಿದೆ. ಬ್ರಿಡ್ಜ್ಗಳು ಸತ್ಯನಾಶ ಆಗಿವೆ. ಬಡವ್ರ ಮನೆಗಳಲ್ಲೆಲ್ಲ ಕೂಡ ನೀರು ಹೊಕ್ಕಿ ಅವ್ರು ಉಣ್ತಕ್ಕಂಥ ಅನ್ನ, ರೊಟ್ಟಿ, ಜೋಳ, ಬ್ಯಾಳಿ, ಬಟ್ಟಿ, ಕೌದಿ ಇಂಥವೆಲ್ಲಾನು ಕೂಡ ತೊಯ್ದು ಬರ್ಬಾದ್ ಆಗ್ತಕ್ಕಂಥ ಅವ್ರ ಬದುಕೇ ರೋಡಿನ ಮೇಲೆ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥರಲ್ಲಿ ದಿನ ಹೋಗೋದು, ಅಲ್ಲಿ ಹೋಗೋದು, ನೋಡೋದು, ಭೇಟಿ ಮಾಡೋದು, ಅವ್ರಿಗೆ ಮಾತಾಡ್ಸೋದು, ಇದೆಲ್ಲ ಸುಮ್ಮನೆ ತಲೆ ಮೇಲೆ ಎಣ್ಣೆ ಎರಸ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದೇನಿದೆ ನಮ್ಮ ಸರ್ಕಾರದ್ದು. ಅದು ತಲೆ ಮೇಲೆ ಎಣ್ಣೆ ಎರಸ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ನೇರವಾಗಿ ಹೇಳ್ತಾ ಇದ್ದಾರೆ, ಶಾಸಕರು ಬರೋದು, ಫೋಟೋ ತಕೊಂಡು ಹೋಗೋದು, ನಿಂತು ಹೋಗೋದು, ಇದು ಎಲ್ಲ ಕೆಲಸ ಆಗಲ್ಲ. ಇದು ನಿಲ್ಲಿಸಬೇಕು. ಇದ್ರ ಹೊರತಾಗಿ ತಕ್ಷಣನೇ ಅವ್ರಿಗೆ ಬೇಕಾಗಿರ್ತಕ್ಕ ಒಂದು ಉದಾಹರಣೆ ಹೇಳಕ್ಕೆ ಬಯಸ್ತೀವಿ. ಹೆಬ್ಬಾಳ ಅಂತಕ್ಕಂಥ ಒಂದು ಊರಿದೆ. ಅದು ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರ ತವರೂರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ಯಾಕೆ ಅಂತ ಕೇಳಿದ್ರೆ ಮೊದಲಿನ ಹಿಡಿದು ಅದು ಅಲ್ಲಿ ಹೆಬ್ಬಾಳದಲ್ಲಿ ಆ ಬೆಣ್ಣೆ ತೊರದಿಂದ ಮುಳುಗಡೆ ಪ್ರದೇಶ ಆಗ್ತಕ್ಕಂಥದ್ದು ಹೆಬ್ಬಾಳ ಊರು. ಆದ್ರೆ ಅಲ್ಲಿ ಇಲ್ಲಿವರೆಗೂ ಕೂಡ ಇವತ್ತಿನ ತನಕನೂ ಕೂಡ ಯಾವುದೇ ಕಾರಣಕ್ಕೂ ಅಲ್ಲಿ ಪುನರ್ವಸತಿ ಕೇಂದ್ರಗಳನ್ನ ನಿರ್ಮಾಣ ಮಾಡಕ್ಕೆ ನೋಡ್ಲಿಲ್ಲ. ಅವ್ರಿಗೆ ಮುಳುಗಡೆ ಪ್ರದೇಶದವರಿಗೆ ಒಂದು ಯಾವ್ದಾರ ಒಂದು 4 ಎಕರೆ 5 ಎಕರೆ ಜಮೀನನ್ನ ಗುರುತಿಸ್ಕೇಶನವ್ರಿಗೆ ಹೌಸಿಂಗ್ ಮನೆ ಕಟ್ಟಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಈಗ ಸ್ವತಃ ಅವರೇ RDPR ಮಂತ್ರಿ ಇದಾರ. ಬಹುತೇಕ ನಿನ್ನೆ ನಾನು ನೋಡ್ತಾ ಇದ್ದೆ, ಅವ್ರಲ್ಲಿ ಊರಿಗೆ ಹೋದಾಗ ಏನಂತ ಕೇಳ್ತಾ ಇದ್ರು ಅವ್ರು ಅಂತ ಕೇಳಿದ್ರೆ, ನಾನೇನ್ ಟಿಂಗಲ್ ಮಾತಾಡಕ್ ಹೊರಟಿಲ್ಲ, ಆದ್ರೆ ಅವ್ರು ಆಡಿರ್ತಕ್ಕಂಥ ಮಾತಿನ ಶೈಲಿ ಹೆಂಗಿತ್ತು ಅಂತ ಕೇಳಿದ್ರೆ, ನೀವೆಲ್ಲ ಮೊದಲೇ ಹೇಳಿದೆ, ನಿಮ್ಗೆ ನಿಮ್ ಮುತ್ತಾತನ ಮನಿ, ದೇವ್ರ ಮನಿ, ಅವ್ರಿತ್ತು, ದೇವ್ರಿದ್ರು, ಹಾಗಾಗಿ ಇವ್ರಲ್ಲಿ ಬಿಟ್ಟು ಹೋಗಕ್ ಆಗಲ್ಲ ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಆ ಕಾರಣಕ್ಕೆ ನೀವು ಹೋಗ್ಲಿಲ್ಲ ಅಂತಕ್ಕಂಥ ಮಾತು. ಇದನ್ನ ಈ ಮಾತು ಅಲ್ಲಿ ಯಾರು ಆ ರೀತಿ ಮಾತಾಡಲಾರ್ದಿರ್ತಕ್ಕಂಥವ್ರು ಕೂಡ ಕೆಲವು ಜನರಿದ್ದಾರೆ, ಮಾತಾಡಿದಾರೆ. ಅವತ್ತು ಕೂಡ ಮುಳುಗಡೆ ಪ್ರದೇಶಕ್ಕೆ ಆಗಿರ್ತಕ್ಕಂಥದನ್ನ ಹೆಬ್ಬಾಳೂರನ್ನ ಪುನರ್ವಸತಿಯನ್ನ ನಿರ್ಮಾಣ ಮಾಡ್ರಿ ಅಂತಕ್ಕಂಥ ಮಾತನ್ನ ಹಲವಾರು ಅರ್ಜಿ ಪತ್ರಗಳನ್ನ ಹಿಡ್ಕೊಂಡು ಹೋರಾಟ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಮಾಡ್ಲಿಲ್ಲ. ಅಂದ್ರೆ ಈ ಪರಿಸ್ಥಿತಿ ಏನಿದೆ ಇದನ್ನು ತಪ್ಪಿಸಲಿಕ್ಕೆ ತಕ್ಷಣನೇ ರಾಷ್ಟ್ರೀಯ ವಿಪತ್ತು ಮತ್ತೆ ಈ ಇಂಥ ಅತಿವೃಷ್ಟಿಗೆ ಸಂಬಂಧಪಟ್ಟಂಗೆ ತಕ್ಷಣನೇ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಇವ್ರ ಹತ್ರ ಆ ಫಂಡನ್ನ ಯಾಕೆ ಇವ್ರಿಗೆ ಯಾಕೆ ಟೈಮ್ ಬೇಕು? ಸುಮ್ಮನೆ ಇದು ದಿನ ದಾಡ್ಸ್ತಕ್ಕ ಹೆಸರ ಕಲ್ಲಾಕಿ ಜಾರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಇದು ಯಾವುದೇ ಕಾರಣಕ್ಕೂ ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬನ್ನಿ ಹಚ್ಚಿ ದಿನ ದಾಡ್ಸ್ತಕ್ಕಂಥದ್ದು ಒಪ್ಪಕ್ಕಾಗಲ್ಲ. ಇದು ಸರಿಯಲ್ಲ, ಅಸಮಂಜಸವಾಗಿರ್ತಕ್ಕಂಥದ್ದು. ಆ ಮನೆ ಕಳ್ಕೊಂಡಿರ್ತಕ್ಕಂಥ ತಕ್ಷಣ ಮನೆ ಮಂಜೂರಿ ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡ್ಬೇಕು. ಅವ್ರಿಗೆ ಪ್ಲಾಟ್ ಅನ್ನ ಭೂಮಿ ಖರೀದಿ ಮಾಡಕ್ಕೆ ಮಧ್ಯಪ್ರವೇಶನ ಮಾಡ್ಬೇಕು. ಇಡೀ ಜಿಲ್ಲೆಯಾದ್ಯಂತ ಕಲಬುರಗಿ ಜಿಲ್ಲೆ ಹಸಿ ಬರಗಾಲ ಘೋಷಣೆ ಮಾಡಕ್ಕೆ ಇವ್ರಿಗೆ ಎಷ್ಟು ಬೇಕು, ಒಂದ್ 8 ದಿನ ಬೇಕಾ, 10 ದಿನ ಬೇಕಾ, 1 ತಾಸಿಂದ ಇಡೀ ನೋಡ್ಕೇಶಿಂದ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಆದ್ರೆ ಇವತ್ತೊಂದು ಇಂಪಾರ್ಟೆಂಟ್ ಇದೆ, ಏನು, ಇವ್ರ ಮಳೆ ಮಾಪನ ಮಷಿನ್ಗಳಿವೆ. ನಮ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಳೆ ಮಾಪನ ಮಷಿನ್ಗಳನ್ನ ತುಪ್ಪಿಡ್ದಾಗ ಅದ್ರ ಬಗ್ಗೆ ಯಾರು ನೋಡ್ತಾ ಇದ್ರು? ಒಂದು ಉದಾಹರಣೆ ಹೇಳಿಕೆ ನಾನು ಬಯಸ್ತೀನಿ. ಗುಲ್ಬರ್ಗ ಜಿಲ್ಲೆ, ಚಿಂಚೋಳಿ ತಾಲೂಕು ಗುಲ್ಬರ್ಗ ಜಿಲ್ಲೆಯಲ್ಲಿ ಅದನ್ನ ಅಥವಾ ಬೇರೆ ಜಿಲ್ಲೆಯಲ್ಲಿ ಅದನ್ನ, ಬೇರೆ ರಾಜ್ಯದಲ್ಲಿ ಅದನ್ನ,
ಯಾಕೆ ಮಾತನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಚಿಂಚೋಳಿ ತಾಲೂಕಿನಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಬಿದ್ದಿರ್ತಕ್ಕಂಥ ಚಿಂಚೋಳಿ ಅರಣ್ಯ ಪ್ರದೇಶ. ಚಿಂಚೋಳಿಯಲ್ಲಿ ಮಳೆ ಬಿದ್ದಿದೆ. ಆದ್ರೆ ಅಲ್ಲಿ ಎಷ್ಟು ತೋರಿಸಿದಾರೆ ಅಂತ ಹೇಳಿದ್ರೆ 10% ಮಳೆಯನ್ನ ಕಮ್ಮಿ ಬಿದ್ದಿದೆ ಅಂತಕ್ಕಂಥದ್ದು ಕೋಡ್ಲಿ ಮತ್ತು ಕಾಳಗಿ ತಾಲೂಕು ಚಿಂಚೋಳಿಯಲ್ಲಿ. ಅಂದ್ರೆ ಆ ಮಳೆ ಮಾಪನ ಮಷಿನ್ಗಳನ್ನ ತುಕ್ಕಿಡಿದು ಹಾಳಾಗೋದ್ರು ಇವ್ರಿಗೆ ಅದರ ಬಗ್ಗೆ ಗಮನಿಸ್ತಾ ಇಲ್ಲ, ಅದ್ರ ಬಗ್ಗೆ ನೋಡ್ತಾ ಇಲ್ಲ, ಅದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ, ಅದ್ರ ಬಗ್ಗೆ ಸರಿಪಡಿಸೋದ್ರ ಬಗ್ಗೆ. ಅಂದ್ರೆ ಆ ರೀತಿ ಆಗೋದ್ರ ಮೂಲಕನೂ ಕೂಡ ನಮ್ಮ ಭಾಗ ಮಳೆ ಜಾಸ್ತಿಯಾಗಿ ಬೆಳೆ ಸತ್ಯನ ಸಾದ್ರು ಅಲ್ಲಿ ಏನ್ ತೋರಿಸ್ಕೊಡ್ತಾ ಅಂತ ಹೇಳಿದ್ರೆ ಮಳೆ ಕಮ್ಮಿ ಬಿದ್ದಿದೆ, 10% ಕಮ್ಮಿ ಬಿದ್ದಿದೆ. ಯಾವುದೇ ಕಾರಣಕ್ಕೂ ವರದಿಯನ್ನ ಸರಿಯಾದ ರೀತಿ ತಗೋಬಾರ್ದು. ಬೆಳೆ ಸಮೀಕ್ಷೆನೂ ಅದನ್ನೇ ಹಾಗೆ, ಮಳೆ ಸಮೀಕ್ಷೆನೂ ಹಾಗೆ, ಅವು ತುಕ್ಕಿಡ್ದಿರ್ತಕ್ಕಂಥ ಮಳೆ ಮಾಪನ ಮಷಿನ್ಗಳು ಕೂಡ ದುರಸ್ತಿ ಮಾಡಲಾರಂತ ಪರಿಸ್ಥಿತಿಯಲ್ಲಿ ನಾವು ಕಾಣ್ತೀವಿ. ವರದಿಯಲ್ಲಿ ನೋಡಿದ್ರೆ ಮಳೆ ಆಗಿಲ್ಲ ಮಳೆ ಆಗಿಲ್ಲ ಅಂತ ಈಗ ಆಲ್ರೆಡಿ ಮೊನ್ನೆ ಅದನ್ನೇ ಹೇಳ್ಕೊಂಡಿದ್ದಾರೆ ಅವರು. ನೇರವಾಗಿ ಹೇಳ್ಕೊಂಡಿರೋದ್ರಿಂದ ನಾವು ಹೇಳ್ತಿರೋದು 10% ಮಳೆ ಕಮ್ಮಿ ಇದೆ ಚಿಂಚೋಳಿ ಮತ್ತು ಕಾಳಗಿ ಕೋಡ್ಲಿ ಸರ್ಕಲ್ ಮಳೆ ಮಾಪನ ಮಷಿನ್ ದಲ್ಲಿ ಬಂದಿದೆ. ಅದರ ವರದಿ ಪ್ರಕಾರ ಯಾವ್ದು CND ವರದಿ ಅಂತದ್ದು, ಯಾವ ವರದಿ ಏನೋ ಗೊತ್ತಿಲ್ಲ. ಈ ರೀತಿ ಎಲ್ಲ ತೋರಿಸಿ ಜನರಿಗೆ ಮಳೆ ಮಾಡತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿರೋದ್ರಿಂದ ಇವತ್ತು ಮುಂಗಾರು ಹಿಂಗಾರು ಬಿತ್ತನೆ ಮಾಡ್ಬೇಕಾದ್ರ ಜೋಳ ಬಿತ್ತಬೇಕು, ತಳ್ಳಿ ಬಿತ್ತಬೇಕು, ಕುಸುಬಿ ಬಿತ್ತಬೇಕು, ಸೂರ್ಯಪಾನ ಬಿತ್ತಬೇಕು, ಶೇಂಗಾ ಬಿತ್ತಬೇಕು. ಆ ರೈತರು ಎಲ್ಲಿನ ರೊಕ್ಕ ತಂದು ಬಿತ್ತಬೇಕು? ಆ ರೈತರ ಗತಿ ಏನಾಗ್ತದ? ತಂದೋರ್ ಸಾಲ ನಿಂತ ತೀರ್ಸಕ್ಕಾಗಿಲ್ಲ, ಕೈಗೆ ಬಂದ್ರ ತುತ್ತು ಬಾಯಿಗೆ ಬರ್ಲಿಲ್ಲ. ಅದನ್ನ ಆ ರೊಕ್ಕದ ಮಾಲಾರ ಬಂದಿತ್ತು, ಸಾಲ ಕಟ್ಟಿದ್ರೆ ಬಹುತೇಕ ಏನಾರ ಮುಂದೆ ಮಾಡ್ಬೋದಾಗಿತ್ತು. ಹೊಲ ಬೀಳ್ ಬಿದ್ದೋಗ್ಯಾವ, ಹೊಲ ಸ್ವಚ್ಛ ಮಾಡಕ್ಕಾಗಲ್ಲ. ಹಳ್ಳಗಳು, ಕೆರಿಗಳು, ನಾಲಗಳನ್ನ ಹುಕ್ಕಿ ಹೊಲಗಳನ್ನ ಒಡೆದ್ ಸತ್ಯಾನಾಶ ಆಗ್ಯಾವ, ಅರಣ್ಯಗಳು ಒಡೆದಾಗ ಗಾಡಿಗಳು ಒಡೆದ್ ಬರ್ಬಾದಾಗುವ, ದುರಸ್ತಿ ಮಾಡ್ಲಾರಂತ ಪರಿಸ್ಥಿತಿಯಲ್ಲಿದ್ರ. ಇಂಥ ಟೈಮ್ನಲ್ಲಿ ಸರ್ಕಾರ ಯಾಕೆ ಇನ್ನ ತನಕನು ಬಾಯಿ ಬಿಡ್ಲಿಕ್ಕೆ ತಯಾರಿಲ್ಲ? ಯಾಕೆ ಬಾಯಾಗ ಉಂಡಿ ಇಟ್ಕೊಂಡು ಅರ್ಬಿ ಇಟ್ಕೊಂಡು ಯಾಕೆ ಗಪ್ ಕೂತಾರ ಇವರು? ಇವತ್ತು ತಕ್ಷಣನೇ ಉತ್ತರಿ ಮಳಿ ಮುಗಿತು, ಹಸ್ತ ಮಳಿಗೆ ಬಂದ್ ನಿಂತೀವಿ ನಾವೀಗ. ಆಲ್ರೆಡಿ ಚಿತ್ತಿ ಒಂದಾದ್ರೆ ಮುಗಿದೋಯ್ತು, ಅದನ್ನು ಮುಗಿದೋಯ್ತು, ಬಿತ್ತಕ್ಕಾಗಲ್ಲ. ಇವತ್ತಿಗೆ ಮಳಿ ನಿಂತರು 1 ತಿಂಗಳ ತನಕ ಯಾವುದೇ ಕಾರಣಕ್ಕೂ ಬೆಳಿ ಭೂಮಿಯನ್ನ ಕೌಲಾಗ್ಲಾರಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಂಥ ಟೈಮ್ನಲ್ಲಿ ಯಾಕೆ ಸರ್ಕಾರ ಕೃಷಿ ಮಂತ್ರಿಗಳು ಗುಲ್ಬರ್ಗ ಜಿಲ್ಲಾ ತೊಗರಿನಾಡು ಇವ್ರ ಕಣ್ಣಿ ಕಾಣಲ್ಲ? ಅವ್ರ ಮಂಡ್ಯ ಜಿಲ್ಲೆ ಒಂದೇ ಸೀಮಿತ ಅವರಿಗೆ. ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿಗಳು ಯಾಕೆ ಬರಬಾರ್ದು? ಬಂದ್ ನೋಡ್ಬಾರ್ದು ತೊಗರಿಯ ನಾಡು. ಆ ಕಾರಣಕ್ಕಾಗಿ ತಕ್ಷಣನೇ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳು, ಕೃಷಿ ಮಂತ್ರಿಗಳು ತಕ್ಷಣನೇ ಹಿಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗ ಜೋಳದ ಬೀಜ, ಕುಸುಬಿ ಬೀಜ, ಶೇಂಗಾದ ಬೀಜ, ಸೂರ್ಯಪಾನ ಬೀಜ, ಇವೆಲ್ಲಾ ಬೀಜವನ್ನು ಕೂಡ ಶೇಂಗಾದ ಬೀಜ ತಕ್ಷಣನೇ ಮತ್ತೆ ಗೊಬ್ಬರ ಉಚಿತವಾಗಿ ಈ ವರ್ಷ ಬಿತ್ತನೆ ಮಾಡಕ್ಕೆ ಸಂಬಂಧಪಟ್ಟಂಗ ತಕ್ಷಣನೇ ಅದು ಯಾವ ಎಂಗಲ್ದಾಗ ಕೊಡ್ತಾರೋ ನಮಗ್ ಗೊತ್ತಿಲ್ಲ. ರಾಷ್ಟ್ರ ವಿಪತ್ತಲ್ಲಿ ಕೊಡ್ತಾರೋ, ರಾಜ್ಯ ವಿಪತ್ತಲ್ಲಿ ಕೊಡ್ತಾರೋ, ಯಾವ ವಿಪತ್ತಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಅಂತ ಕೇಳಿದ್ರೆ ತಕ್ಷಣ ಅವ್ರಿಗೆ ಉಚಿತವಾಗಿ ಬೀಜ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ಬೇಕು. ತುಕ್ಕಿಡಿದಿರ್ತಕ್ಕಂಥದ್ದು ಮಷೀನ್ ನಿಂದ ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದಿದೆ, ನಮ್ ಜಿಲ್ಲೆಗೆ ಅನ್ಯಾಯ ಆಗ್ತಕ್ಕಂಥ ಸರಿಪಡಿಸಕ್ಕೆ ಸರ್ಕಾರ ಇದು ಎಚ್ಚೆತ್ಕೊಳ್ಳೋ ಈಗ ಸರ್ಕಾರಗಳು ಈ ರೀತಿ ಗಿಮಿಕ್ಗಳನ್ನ ಯಾಕೆ ಯೂಸ್ ಮಾಡ್ತಾ ಇದೆ? ಸರ್ಕಾರದ ಹತ್ರ ಹಣ ಇಲ್ವಾ? ಅಥವಾ ಯಾಕಂದ್ರೆ ಈಗ ಅವಕಾಶಗಳನ್ನ ಉಪಯೋಗ ಮಾಡ್ಕೊಂಡು ತುರ್ತಾಗಿ ಪರಿಹಾರ ಕೊಡ್ತಕ್ಕಂಥದ್ದಾಗ್ಲಿ, ಮಧ್ಯಂತರ ಪರಿಹಾರ ಕೊಡ್ತಕ್ಕಂಥದ್ದಾಗ್ಲಿ, ತಾತ್ಕಾಲಿಕ ಏನು ಪರಿಹಾರಗಳನ್ನ ಕೊಡ್ತಕ್ಕಂಥದ್ದಾಗ್ಲಿ ಯಾಕೆ ಯೂಸ್ ಮುಂದಾಗುದಿಲ್ಲ? ಇವೆಲ್ಲ ಮಳೆ ಯಂತ್ರಗಳ ಕೆಟ್ಟೋಗಿರೋದನ್ನು ದುರಸ್ತಿ ಮಾಡದೆ ಮಳೆ ಕಡಿಮೆ ಆಗಿದ್ದನ್ನು ತೋರಿಸೋದಾಗ್ಲಿ, ಅಥವಾ ವಿಮೆ ಸಮೀಕ್ಷೆ ಮಾಡೋದು 50,000 ಹೆಕ್ಟೇರ್ ಮಾತ್ರ ತೋರಿಸೋದಾಗ್ಲಿ, ಇವೆಲ್ಲ ಯಾಕೆ ಗಿಮಿಕ್ಗಳನ್ನ ಉಪಯೋಗ ಮಾಡುತ್ತೆ? ಹಣ ಇಲ್ವಾ ಸರ್ಕಾರದ ಹತ್ರ? ನೋಡಿ, ಅವ್ರಿಗೆ ಮೊದಲ ಇಚ್ಛಾಶಕ್ತಿ ಕೊರತೆ ಇದೆ. ಏನ ರೈತರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂತ ಕಳಕಳಿ ಇಲ್ಲ. ಇದೇ ಒಂದು ಅತಿವೃಷ್ಟಿ ಇವತ್ತು ದಕ್ಷಿಣ ಭಾಗದ ಮೈಸೂರು, ಬೆಂಗಳೂರಲ್ಲಿ ಆಗಿತ್ತಂದ್ರ ಇಡೀ ರಾಷ್ಟ್ರ ಮಟ್ಟ ಸುದ್ದಿಯಾಗಿ ಎಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಲ್ಲೇ ಬಿಡಾರಾಗ್ತಿರು. ಈ ಒಂದು ಕಲ್ಯಾಣ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗ 1972 ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ನೀರಾವರಿ ಯೋಜನೆ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಇಲ್ಲಿ ರೈತರ ಬಗ್ಗೆ ಅವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ಇಲ್ಲಿ ಏನ್ ಮಾಡಿದ್ರು ನಡೀತದ ಅನ್ನುವಂತ ರೀತಿಯಲ್ಲಿ ಇದೆ. ಮಾನಸಿಕ ಗುಲಾಮಗಿರಿಯಿಂದ ಇವತ್ತು ದಿವಸ ಅವರು ಹೊರಗೆ ಬರ್ಬೇಕಾಗ್ಯಾರ. ಹೊರಗೆ ಬಂದು ಈಗ ತಾನೇ ಅವ್ರು ಹೇಳಿದ್ರು ಎಂತ ಪರಿಸ್ಥಿತಿ ಅದಪ್ಪ ಅಂದ್ರೆ ಇವತ್ತು ಹಳ್ಳ್ಯಾಗ ಹೋದ್ರೆ ರೈತರ ಪರಿಸ್ಥಿತಿ ಕಣ್ಣ ನೀರು ಕಪಾಳಿಗೆ ಬರ್ತಾವ. ಹೊಲಕ್ಕೆ ಹೋದ್ರೆ ನೋಡ್ಲಿಕ್ಕಾಗಲ್ಲ, ಮೊಳಕಲ್ ಮಠ ನೀರವ. ಅಂತ ಪರಿಸ್ಥಿತಿ ಇದ್ರೂ ಕೂಡ ಇವತ್ತಿನ ದಿವಸ ಅವ್ರು ಕನಿಷ್ಠ ಬರೀ 10% ಸರ್ವೆ ಕಳಿಸ್ತಾರಪ್ಪ ಅಂದ್ರೆ ಅವ್ರಿಗೆ ಏನಾದ್ರೂ ನಾಚಿಕೆ, ಮಾನ ಮರ್ಯಾದೆ ಏನಾದ್ರು ಇದೆ. ರೈಟ್ ಅರ್ಥ ಮಾಡ್ಕೋಬೇಕಲ್ಲ ರಾಜಕಾರಣಿಗಳು. ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ಶಾಸಕರು ಇವತ್ತು ಹರನೋ ಇಲ್ಲೋ ಅನ್ನುವಂತ ಪರಿಸ್ಥಿತಿ ಅದ ಇವತ್ತಿನ ದಿವಸ. ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತ ಸನ್ಮಾನ್ಯ BR ಪಾಟೀಲ್ರು, ಸನ್ಮಾನ್ಯ ಹೇಮಂತ್ ಪಾಟೀಲ್ರು, ಸನ್ಮಾನ್ಯ ನಮ್ಮ ಅಲ್ಲಂಪುರ ಪಾಟೀಲ್ರು ಇವತ್ತ ಇನ್ಸೂರೆನ್ಸ್ ರೊಕ್ಕ ಬಾಕಿ ಹಣ ಕೊಡುವ ಹೋಗಿ ಇವತ್ತ ADC ಮೇಲೆ ಒಂದು ಮನಿ ಪತ್ರ ಕೊಡ್ತಾರೆ. ಅವ್ರದೇ ಸರ್ಕಾರ ಇದೆ. ಇವತ್ತ ನಮ್ಮ BR ಪಾಟೀಲ್ರು, ರಾಜ್ಯ
ಯೋಜನಾ ಆಯೋಗದ ಉಪಾಧ್ಯಕ್ಷರು ಅವರು ಕರೆದು ಮುಖ್ಯಮಂತ್ರಿ ಮುಂದೆ ಕೂತು ಟೇಬಲ್ ಕೂತ್ರು ಒಂದೇ ದಿವಸನಾಗ ಅಮೌಂಟ್ ಬಿಡುಗಡೆ ಆಗ್ತದೆ. ಯಾಕೆ ಮಾಡ್ತಾ ಇಲ್ಲ? ಈ ಭಾಗದ ಶಾಸಕರುಗಳು ಸಚಿವರುಗಳು ಈ ಭಾಗದ ಶಾಸಕರುಗಳು ಈ ಭಾಗದ ಜನಪ್ರತಿನಿಧಿಗಳು ಇವತ್ತಿನ ದಿವಸ ಏನು ಈ ರೈತರ ಬಗ್ಗೆ ಕಾಳಜಿ ಇಲ್ಲ, ಅವ್ರಿಗೆ ಏನ್ ಮಾಡ್ತಾ ಇಲ್ಲ. ಈಗ ತಾನೇ ನಮ್ಮ ಮುಂಚೆ ಹೇಳಿದ್ರು ಯಾವ್ದ ತಾಲೂಕಿಗೆ ಹೋಗ್ಯಾರ, ಈ ಒಂದ್ ತಾಲೂಕಿಗೆ ಹೋಗ್ಯಾರ, ಹಳ್ಳಿಗಳಿಗೆ ಹೋಗ್ಯಾರಪ್ಪ ಅಂದ್ರೆ ಇವತ್ತಿನ ವಿಚಾರ ಮಾಡ್ರಿ ನೀವು. ಇವತ್ತ ಅವರು ಮನಿ ಇಲ್ಲ, ಮನಿ ನೀರಾಗ ನಿಂತಾವ, ಎಲ್ಲ ಹಾಂಡ ತಗೊಂಡ್ ಬಂದು ಯಾವ್ದೋ ಒಂದು ಸಮುದಾಯ ಭವನದಾಗ ಕೂತಾರ, ಮನೆಗಳು ಬಿದ್ದಾವ ಹಳ್ಳಿಗಳಲ್ಲಿ, ಆ ಮನೆಗಳು ಬಿದ್ದಾವ, ಎಲ್ಲ ಬಿದ್ದಾವ. ಅವ್ರು ತಂದು ಹೆಣ್ಣು ಗಂಡು ಕೂಡಿ ಇವತ್ತು ನಿನ್ನೆ ಇದ್ರಾಗ ಗಾಣಗಾಪುರದಲ್ಲಿ ಹೋಗಿದ್ದೀವಿ ನಾವು ಈ ಕಾಳಜಿ ಕೇಂದ್ರದಲ್ಲಿ. ಹೆಣ್ಣು ಹುಡುಗಿಯರು ಗಣಸು ಎಲ್ಲರೂ ಒಂದರಲ್ಲೇ ಹಾಕ್ಬಿಟ್ರು. ಅವ್ರಿಗೆ ಬರೇ ಅನ್ನ ಸಾಂಬಾರ್ ಕೊಟ್ಟು ಏನೂ ಇಲ್ಲ, ಅವ್ರ ತಳಗ ಚಾಪಿ ಮೇಲೆ ಮಲಿಗಾರಿ. ಅಂದ್ರ ಸರ್ಕಾರ ಬರೇ ಕಾಟಾಚಾರ. ಅವ್ರು ಇವ್ರು ತಹಶೀಲ್ದಾರ್ ಕೇಳಿದ್ರೆ 1,60,00,000 ಬಂದ ಅನ್ಸೋದು. ಏನಕ್ಕೆ ಅವ್ರ ರೊಕ್ಕ ಖರ್ಚು ಮಾಡೋದಿಲ್ಲ. ಅವರು ಖರ್ಚು ಮಾಡಿ ನೋಡ್ರಿ, ಸರ್ಕಾರ ಇರೋದು ಸಾರ್ವಜನಿಕರ ಸಲುವಾಗಿ, ಜನಪ್ರತಿನಿಧಿ ಇರೋದು ಸಾರ್ವಜನಿಕರ ಸಲುವಾಗಿ. ಇವ್ರು ಕೆಲಸ ಏನ್ ಮಾಡಕತ್ತಾರೆ, ಇಷ್ಟು ಅವಾಂತರ ಆದ್ರೂ ಕೂಡ ಇವರು ಹೋಗಿ ಶಾಶ್ವತವಾದಂತ ಒಂದು ಪರಿಹಾರ ಕಂಡುಹಿಡಿಯುವಂತ NDRF ಇವೆ, ಅವು ಉಪಯೋಗ ಮಾಡ್ಕೊಂಡು ಇವತ್ತಿನ ದಿವಸ ಡಿಕ್ಲೇರ್ ಮಾಡ್ರಿ. ನೀವು ಈಗ ಅತಿವೃಷ್ಟಿ ಜಿಲ್ಲೆ ಅಂತ ಡಿಕ್ಲೇರ್ ಮಾಡಿ ಎಷ್ಟು ದಿವಸ ಬೇಕು ನಿಮಗ? ಇಡೀ ಪೂರಾ ನೀವು ಬರಾಗ ಫ್ಲೈಟ್ ನಾಗನು ನೋಡಿರಿ, ಬಿರಿಯಾಡಿನೂ ನೋಡ್ರಿ, ಪೂರಾ ಕಲಬುರಗಿ ಜಿಲ್ಲಾ ಪೂರಾ ನೀರಾಗ ನಿಂತದ. ಇಷ್ಟಾದ್ರೂ ಕೂಡ ಬರೇ ಒಂದ್ ಹಳ್ಳಿಗೆ ಹೋಗೋದು, ಅವ್ರಿಗೆ ಮಾತಾಡ್ಸೋದು, ಫೋಟೋ ತೆಗಿಯೋದು, ಪೇಪರ್ನ ಹಾಕೋದು, ಟಿವಿ ಹಾಕೋದು ಸೊಲ್ಯೂಷನ್ ಆಗ್ತದ? ನೋಡ್ರಿ, ಇದರಿಂದ ಯಾವ ರೈತ ಸಂಪೂರ್ಣವಾಗಿ ಇವತ್ತು ನೆಲಕಚ್ಚಿ ಹೋಗ್ಯಾನ, ಅವನಿಗೆ ಏನ್ ಬೇಕು? ಹಿಂದಿನ ಇನ್ಸೂರೆನ್ಸ್ ಬಂದಿಲ್ಲ, ವಿಮಾ ಇರಲಾರ್ದವ್ರಿಗೆ ಇನ್ಸೂರೆನ್ಸ್ ಬಂದಿಲ್ಲ, ಅದು ಕೊಡಿಸ್ರಿ. ಅದು ಕೊಡಿಸಿದ ನಂತರ ಈಗ ಅವನಿಗೆ ಈ ತುರ್ತಾಗಿ ಏನ್ ಬೇಕು, ಅವನಿಗೇನು ಊಟ ಮಾಡ್ಲಿಕ್ ಬೇಕು, ಇರ್ಲಿಕ್ ಬೇಕು, ಮಲ್ಕೋದ್ ಬೇಕು, ಅದು ವ್ಯವಸ್ಥೆ ಮಾಡ್ರಿ. ಅದು ವ್ಯವಸ್ಥೆ ಆದ ನಂತರ ಮುಂದುವರೆದ ಭಾಗವಾಗಿ ಈಗ ಅವರು ವಂಶಟ್ ಭಾಗ ಕರೆಕ್ಟ್ ಹೇಳಿದ್ರು, ಇನ್ನ ಒಂದ್ ತಿಂಗಳ ಹೊಲ ಸ್ವಚ್ಛ ಮಾಡಿದ್ರೆ ಹೊಲ ಆಗಲ್ಲ. ಹಿಂಗಾರಿ ಬಿತ್ತನೆ ಮಾಡ್ಬೇಕಾಗ್ಯದ ನಿಮ್ಗೆಲ್ಲ. ಹಿಂಗಾರಿ ಏನೋ ಒಂದು ಆಶೆ ಅದ, ಆದ್ರೂ ಕೂಡ ಇವತ್ತು ಉತ್ತರಿ ಮಳೆ ಹೊಲಕ್ ಬಂತು. ಆ ಹಿಂಗಾರಿ ಬೆಳೆಗೆ ಸಂಬಂಧಪಟ್ಟಂತದ್ದು ಊರು ತಯಾರಿ ಮಾಡ್ಬೇಕು, ಅವ್ರಿಗೆ ಗೊಬ್ಬರ ಕೊಡ್ಬೇಕು, ಬೀಜ ಕೊಡ್ಬೇಕು, ಅವ್ರು ಹೊಲ ಸ್ವಚ್ಛ ಮಾಡಬೇಕು. ಅವ್ರು ಏನ್ರಿ ಇವತ್ತ ಹೊರಗೆ ಬಂದು ₹1 ಖರ್ಚು ಮಾಡಂಗಿಲ್ಲ ಅಂತ ಪರಿಸ್ಥಿತಿ ಅದಾರ. ಇದುವರೆಗೂ ಯಾವುದೇ ಘೋಷಣೆ ಮಾಡಿಲ್ಲ ಸರ್ಕಾರ, ಇದುವರೆಗೂ ಉಚಿತವಾಗಿ ಕೊಡ್ತೀನಿ ಅಂತ ಘೋಷಣೆ ಏನೇನು ಘೋಷಣೆ ಇಲ್ರಿ. ಅವ್ರು ಬರೇ ಕಾಟಾಚಾರ ಕೇಳ್ರಿ. ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ದಿವಸ ಏನು ಉಸ್ತುವಾರಿ ಮಂತ್ರಿಗಳು ಕಾಣೆಯಾಗಿದ್ದಾರೆ ಅಂತೇಳಿ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಬಂತು. ನಾವು ಅಫಜಲ್ಪುರದಲ್ಲಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿಗಳು ಕೂಡ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಹೋದ್ರೆ ಆಗಲ್ಲ, ನೀವು ಬರ್ರಿ ಹಳ್ಳಿಗಳಿಗೆ ಅಂತ ಹೇಳಿ ನಾವು ಅವ್ರಿಗೆ ಮನೆ ಮಾಡೋದು ಇವತ್ತು ದಿವಸ ಬಂದು ನೋಡಿದ್ರು. ಬಂದು ಏನ್ ಮಾಡೋದು, ಗಾಣಗಾಪುರದ ಯಾರು ಒಬ್ಬರಿಗಾರು ಮಾತಾಡ್ಸ್ಯಾರಿ ಕೇಳಿದ್ವಿ? ಒಬ್ಬ ರೈತರಿಗಾರು ಮಾತಾಡ್ಸ್ಯಾರ? ಯಾವ ರೈತರಿಗೆ ಮಾತಾಡ್ಸಿಲ್ಲ. ಅವ್ರವರೇ ಮಾತಾಡ್ಯಾರ, ಅವ್ರವ್ರಿಗೆ ಅಧಿಕಾರಿಗಳು ಕೇಳ್ಯಾರ, ಅವ್ರವ್ರೆ ವಾಪಸ್ ಬಂದಾರ, ಅವ್ರವ್ರೆ ಹೋಗ್ಯಾರ. ಹಿಂಗಾದ ಸೊಲ್ಯೂಷನ್ ಆಗ್ತದೆ. ರೈತನ ಪರಿಸ್ಥಿತಿ ಮುಂದಿನ ಬಹಳ ಭಯಾನಕ ಅದ. ಇವತ್ತು ನಮ್ಮಲ್ಲಿ ರಿಪೋರ್ಟ್ ನೋಡ್ರಿ, ಬರೇ ಕಳೆದ ಒಂದು 2 ತಿಂಗಳ ಹಿಂದ ಇವತ್ತು 6 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಿ. 6 ರೈತರು ಇವತ್ತು ಹೋದ ವರ್ಷ ಏನ್ ರೈತರು ಆತ್ಮ ಮಾಡ್ಕೊಂಡ್ರು ಅದಕ್ಕಿಂತ ಡಬಲ್ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಪ್ರಸಂಗಗಳು ಮುಂದಿನ ದಿನ ಬರ್ತಾವೆ. ಎಚ್ಚರ ಇಲ್ಲಪ್ಪ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಯಾಕೆ ಇರ್ತೀರಿ ಹೇಳ್ರಿ? ನೋಡು, MLA ಇರೋದು ಅದಕ್ಕ, ಮಂತ್ರಿಗಳು ಇರೋದು ಅದಕ್ಕ. ಅದು ನಮ್ಮ ಕೃಷಿ ಮಂತ್ರಿ ಅಂತೂ ಕರ್ನಾಟಕದಲ್ಲಿ, ಭಾರತ ದೇಶದ ಕೃಷಿ ಮಂತ್ರಿ, ನಿಷ್ಕ್ರಿಯವಾದಂತಹ ಕೃಷಿ ಮಂತ್ರಿ ಭಾರತ ದೇಶದ ಯಾವ ರಾಜ್ಯದಲ್ಲೂ ಇಲ್ಲ. ಒಂದೇ ಒಂದ್ ದಿವಸ ಕೃಷಿ ಮಂತ್ರಿ ಕಲಬುರಗಿ ಜಿಲ್ಲಾಕ್ ಬಂದಾರ್ರಿ. ಒಂದೇ ಒಂದ್ ದಿವಸ ಕೃಷಿ ಮಂತ್ರಿ ಮಂಡ್ಯ ಬಿಟ್ಟು ಬೇರೆ ಕಡೆ ಹೋಗ್ಯಾರ್ರಿ. ಎಲ್ಲಿ ಹೋಗಿಲ್ಲ. ಈ ರೀತಿ ಆದ್ರೆ ಹೇಗೆ ರೈತ ಉಳಿತಾನ್ರಿ? ಹಿಂದಿನಿಂದಲೂ ಕೂಡ ಹಿಂದುಳಿದ ಭಾಗ ಅಂತ ಅನುಪಟ್ಟೆ ಇಟ್ಕೊಂಡಿತ್ತು. ಆದ್ರೂ ಕೂಡ ಇವಾಗ್ಲಾದ್ರೂ ಕೂಡ ಸುಧಾರಿಸ್ತಾನೋ ಅದು ಕೂಡ ಇಲ್ಲ. ಇವ್ರು ಏನು ಮಾಡಲ್ರಿ. ಇವ್ರು ಹೇಳ್ಕೊತಿಲ್ಲ, ಬರೀ ಕಾಟಾಚಾರಕ್ಕಾಗಿ ಬಂದು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು, ಹೋಗೋದಷ್ಟೇ. ಅದಕ್ಕೆ ನಮ್ ಬೇಡಿಕೆ ಪ್ರಮುಖವಾಗಿ 7 ಬೇಡಿಕೆ ಒಂದೇದು ಹಿಂದಿನ ಇನ್ಸೂರೆನ್ಸ್ ಕೊಟ್ರ ಈಗ ಆದ್ರೆ ಏನಾದ್ರೂ ರೈತರು ಸ್ವಲ್ಪ ಅವ್ರ ಕೈಗಾರ ಹಾಲಕ್ಕೆ ಆಗ್ತದೆ. ಯಾರು ಕೆಲವರು ವಿಮಾ ಮಾಡಿಲ್ಲಲ್ಲ, ವಿಮಾ ಮಾಡಿಸಲಾರ್ದ ರೊಕ್ಕ ಕೊಡ್ಬೇಕು. ಹಿಂದಿನ ಸರ್ಕಾರ ಕೊಟ್ಟಾವ, ನೀವು ಕೊಡ್ರಿ. ಅದ್ರ ಜೊತೆಯಾಗಿ 3ನೇದಾಗಿ ಈ ಒಂದು ನೆರೆ ಹಾವಳಿ ಅಂತ ನಮ್ಮ ವಂಶಟ್ರು ಬಹಳ ಕರೆಕ್ಟ್ ಅದ. ಈಗ ಕಲಬುರಗಿ ಜಿಲ್ಲೆ ಅತಿವೃಷ್ಟಿ ಜಿಲ್ಲೆ ಅಂತ ಘೋಷಣೆ ಮಾಡ್ರಿ. ನಿಮ್ಗೆ NDRF ಬರ್ತದ, SDRF ಬರ್ತದ. ಇಲ್ರಿ, ನೀವು ಅಂತೀರಿ 2 ದಿವಸದಿಂದ ಬರೀ 608% ಎಕ್ಸಸ್ ರೇನ್ ಫಾಲ್ ಆಗ್ಯದ. ಅಷ್ಟೇ ಗಮನಕ್ಕೆ ತಗೊಂಡು ಇವತ್ತಿನ ದಿವಸ ನೀವು ಮಾಡ್ಬೋದು. ಏನಾಗ್ಬೇಕು ಅಂತ ಒಟ್ಟಾರೆ ಏನ್ ನೋಡ್ರಿ, ಕಲಬುರಗಿ ಜಿಲ್ಲೆ ಇವತ್ತ ಅತಿವೃಷ್ಟಿ ಜಿಲ್ಲೆಯಾಗಿ ಘೋಷಣೆ ಆಗ್ಬೇಕು.
ಎರಡನೇದು ಹಿಂದಿನ ಬಾಕಿ ಇರುವಂತ ವಿಮಾ ಕೂಡಲೇ ಕೊಟ್ರ ರೈತರಿಗೆ ಅನುಕೂಲ ಆಗ್ತದೆ. ಮೂರನೇದಾಗಿ ಇವತ್ತಿನ ದಿವಸ ಹಿಂಗಾರಿನಲ್ಲಿ ಏನು ಬಿತ್ತನೆ ಆಗ್ಬೇಕಾಗುವಂತ ಚೋಳ ಆಗಿರ್ಬಹುದು, ನಮ್ಮ ಕುಸುಬಿ ಆಗಿರ್ಬಹುದು, ನಮ್ಮ ಶೇಂಗಾ ಆಗಿರ್ಬಹುದು, ಇನ್ನಿತರ ಬೆಳೆಗಳಿಗೆ ಇವತ್ತಿನ ದಿವಸ ಉಚಿತವಾದಂತ ಗೊಬ್ಬರ ಕೊಡಬೇಕು, ಬೀಜ ಕೊಡಬೇಕು, ಅವಕ್ಕೆ ಬೇಕಾಗುವಂತ ಎಲ್ಲಾ ತಯಾರಿಗೂ ಕೂಡ ಮಾಡಿ ಉಚಿತವಾಗಿ ಕೊಡಬೇಕು. ಇವೆಲ್ಲಾ ಕೆಲಸ ಇವತ್ತಿನ ದಿವಸ ಇವು 4 ಮಾಡ್ಲಿಲ್ಲಪ್ಪ ಅಂದ್ರ ಮತ್ತೆ ಪ್ರತಿ ಎಕರೆಗೆ ರೈತರಿಗೆ ಇವತ್ತ ಕನಿಷ್ಠ 25,000 ರೂಪಾಯಿ ಪ್ರತಿ ಎಕರೆಗೆ ಇವತ್ತು ಕೊಟ್ರ ಏನಾದ್ರೂ ರೈತ ಬದುಕ್ತಾನ. ಇಲ್ಲಪ್ಪ ಅಂದ್ರ ಇವತ್ತು ರೈತ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಕಳೆಜ ಅದ. ಇವತ್ತ ಬಟ್ಟಿ ದುಕಾನ್ ನೋಡ್ರಿ, ಕಿರಾಣಾ ದುಕಾನ್ ನೋಡ್ರಿ, ಇವತ್ತು ಎಲ್ಲಾ ದುಕಾನುಗಳು ನಡಿಬೇಕಪ್ಪ ಅಂದ್ರ ತೊಗರಿ ಮೇಲೆ ನಡೀತದ. ತೊಗರಿ ಪೂರ ಸರ್ವನಾಶ ಆಗಿ ಹೋಗ್ಯದ, ಹತ್ತಿ ನಾಶ ಆಗಿ ಹೋಗ್ಯದ. ಆದ್ರಿಂದ ಇವು ಏನು ಪ್ರಮುಖ ಬೇಡಿಕೆಗಳು ಇವು ಆಗ್ಲಿಲ್ಲಪ್ಪ ಅಂದ್ರ ರೈತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನಾವು ಕೂಡ ಈ ವಿಷಯವಾಗಿ ಕಲಬುರಗಿ ಜಿಲ್ಲೆ ಈ ರೀತಿಯ ನೀರಾಗ ನಿಂತರ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನಂಗ್ ಆಗ್ಬಿಡದ ತಿಳ್ಕೊಂಡು ಕಲಬುರಗಿ ಜಿಲ್ಲೆಯಲ್ಲಿರುವಂತ ಎಲ್ಲಾ ಮಠಾಧೀಶರು ಒಳಗೊಂಡು ಇವತ್ತ ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು, ನಮ್ಮ ಗಂಜ್ ಅಸೋಸಿಯೇಷನ್ ಆಗಿರ್ಬೋದು, ಎಲ್ಲ ರೈತ ಮುಖಂಡರಾಗಿರ್ಬೋದು, ಪ್ರಗತಿಪರ ಚಿಂತಕರಾಗಿರ್ಬೋದು, ಎಲ್ಲರೂ ಸೇರಿ ನಾಡಿದ್ದು ಇವತ್ತು ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಒಂದು ಗುಂಡು ಮೇಜಿನ ಸಭೆಯನ್ನು ಮಾಡಿಕೊಂಡು ಇವತ್ತು ಕಲಬುರಗಿ ಜಿಲ್ಲೆ ಯಾವ ಪರಿಸ್ಥಿತಿ ಇದೆ, ಮುಂದಿನ ದಿನಗಳಲ್ಲಿ ಸರ್ಕಾರದ ಮೇಲೆ ಯಾವ ರೀತಿಯಾದಂತ ಒಂದು ಒತ್ತಡವನ್ನು ತರಬೇಕು, ರೈತರಿಗೆ ಸಹಾಯ ಮಾಡ್ಬೇಕೆನ್ನುವಂತ ಒಂದು ಸಭೆಯನ್ನು ಕೂಡ ಕರೆದಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವತ್ತು ಕಾಲಕ್ಕೂ ಕೂಡ ನಾವು ಈ ಒಂದು ರೈತರಿಗೆ ಅನ್ಯಾಯ ಆಗುವಂತ ರೀತಿಯಲ್ಲಿ ಬಿಡೋದಿಲ್ಲ. ನಾವು ಸರ್ಕಾರ ಮೇಲೆ ಒತ್ತಡ ತಂದು ಅವರಿಗೆ ನೆರವಾಗುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ತಾವೇನ್ ಹೇಳ್ತೀವಿ? ಸರ್ಕಾರ ಏನ್ ಎಚ್ಚರಿಕೆ ಕೊಡ್ತೀರಿ ಸರ್? ಇವತ್ತು ಏನು ಕಲ್ಯಾಣ ಕರ್ನಾಟಕ ಏನಿದೆ, ಕಂಪ್ಲೀಟ್ ಕಲ್ಯಾಣ ಕರ್ನಾಟಕ ಸತ್ಯನಾಶ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೊಗರಿಯ ಕಣಜ ಕಂಪ್ಲೀಟ್ ನೆಲಕಚ್ಚೋಗಿದೆ. ಪಾವದಾಣಿ ತೊಗರಿ ಬೆಳೆಪ್ಲೇ ಇಲ್ಲ, ಪಾವದಾಣಿ ಕೈಗೆ ಸೇರಪ್ಲೇ ಇಲ್ಲ. ಸಾಲ ಮಾಡ್ಕೊಂಡು ರೈತರು ಸರಣಿ ಆತ್ಮಹತ್ಯೆಗಳನ್ನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ತಕ್ಷಣನೇ ಇದಕ್ಕೆ ಯಾವುದೇ ಕಾರಣಕ್ಕೂ ಹಸಿ ಬರಗಾಲ ಘೋಷಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಮೂಗಿ ತುಪ್ಪ ವಾಸನೆ ತೋರಿಸಿ ನಿಲ್ಲಿಸಬೇಕು. ಹಸಿ ಬರಗಾಲ ಘೋಷಣೆ ಮಾಡಬೇಕು, ಅತಿವೃಷ್ಟಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು NDRF ಪ್ರಕಾರ ಅವರ ಅಂಕರ ರಾಷ್ಟ್ರೀಯ ವಿಪತ್ತನ್ನು ಘೋಷಣೆ ಮಾಡಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು. ಮತ್ತೆ ನಮ್ಮ ಕಲಬುರಗಿ ಜಿಲ್ಲೆ ಎಷ್ಟು ಬರ್ಬಾದಾಗಿದೆ, ರೋಡ್ಗಳು ಇರ್ಲಾರ್ದಂತದಾಗಿದೆ. ಯಾಕೆ ವಿಶೇಷ ಪ್ಯಾಕೇಜ್ ಕೊಡಕ್ಕೆ ಏನ್ ಏನಾರ ಎಕಡದಾರ ಏನಾರ ಗಂಟು ಕೇಳ್ಕೊಳತ್ತಾರ? ವಿಶೇಷ ಪ್ಯಾಕೇಜ್ ಕೊಡೋದ್ರ ಬಗ್ಗೆ ಸುಮ್ಮನೆ ದಿನದಾಡ್ಸೋದ್ ಬೇಡ. ಇದಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ವಿಶೇಷ ಪ್ಯಾಕೇಜ್ ಕೊಡಬೇಕು. ರೈತರು ಸಾಲ ಮನ್ನಾ ಮಾಡ್ಬೇಕು. ಯಾಕೆಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಯಾ ಪೈಸಾ ಸಾಲ ಬ್ಯಾಂಕಿನವ್ರು ಕಟ್ಲಾರ್ದಂತ ಇರೋದ್ರಿಂದ ರೈತರಿಗೆ ರಿಪೀಟ್ ಸಾಲ ಕೊಡ್ತಾ ಇಲ್ಲ. ಹಾಗಾಗಿರೋ ರೈತರು ಸಾಲ ಮನ್ನಾ ಮಾಡ್ಬೇಕು. ಆ ರೈತರ ಮನೆಯಲ್ಲಿ ಇರ್ತಕ್ಕಂಥ ಬದುಕುಗಳೇನವ, ಆಕಳುಗಳು, ಎಮ್ಮೆಗಳು, ಕುರಿಗಳು, ಕೋಳಿಗಳು, ಅವಕ್ಕೆ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ ಅತಿ ಮಳಿಯಾಗಿರೋದ್ರಿಂದ ಚಿಕ್ಕಡುಗಳು ಜಾಸ್ತಿಯಾಗಿ, ದಾಮಿಗಳು ಜಾಸ್ತಿಯಾಗಿ ಗಂಟು ಚರ್ಮ ರೋಗನ್ನ ಅಂಟ್ಕೊಂಡದ. ಆಲ್ರೆಡಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಗಂಟು ಚರ್ಮಗಳನ್ನ ರೋಗಗಳನ್ನ ಬಂತು ಅಂದ್ರೆ ₹1 ಗಾಲಿಯಟ್ಟಾಗಿ ಅದನ್ನ ಕಿವ ಆಗಿ ಒಡೆದ ಕೇಶ ಹುಳ ಬಿದ್ದು ದನ ಸಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸತ್ತಿರ್ತಕ್ಕಂಥ ದನಗಳ ಅಂಕಿ ಸಂಖ್ಯೆಯನ್ನ ನೋಡಿದ್ರೆ ಬಿಲ್ಕುಲ್ ಕಮ್ಮಿ ಇದೆ. ಸತ್ತಿರ್ತಕ್ಕಂಥ ಕುರಿಗಳ ಅಂಕಿ ಸಂಖ್ಯೆಯನ್ನ ನೋಡಿದ್ರೆ ಬಿಲ್ಕುಲ್ ಕಮ್ಮಿ ಇದೆ. ಹಾಗಾಗಿರೋದ್ರಿಂದ ಆಕಳುಗಳನ್ನ ಸತ್ತಿರ್ತಕ್ಕಂಥ ಅಂಕಿ ಸಂಖ್ಯೆ ನೋಡಿದ್ರೆ ಬಿಲ್ಕುಲ್ ಕಮ್ಮಿ ಇದೆ. ಹಳ್ಳಿಯಲ್ಲಿ ವಾಸ್ತವಿಕವಾಗಿ ನೋಡಿದ್ರೆ ಅದ್ರ ಆ ಅಂಕಿ ಸಂಖ್ಯೆಗ ಆ ಡಾಟಾಕ ಅಲ್ಲಿ ಹೋಗಿ ನೋಡೋದಕ್ಕೆ ಬಹಳ ಜಿಗಜಾಂತ ವ್ಯತ್ಯಾಸ ಇದೆ. ಹಾಗಾಗಿರೋದ್ರಿಂದ ಆ ಬದುಕುಗಳನ್ನ ತೀರ್ಕೊಂಡಿರ್ತಕ್ಕಂಥ ಸತ್ತಿರ್ತಕ್ಕಂಥ ಚರ್ಮ ರೋಗದಿಂದ ಸತ್ತಿರ್ತಕ್ಕಂಥ ದನಗಳಿಗೆ ಪರಿಹಾರ ಕೊಡಬೇಕು. ಹೊಲಗಳೇನ್ ಸತ್ಯಾನಾಶ ಆಗ್ಯಾವ, ಆ ಹೊಲಗಳು ಬರ್ಬಾದಾಗಿರ್ತಕ್ಕಂಥ ರೈತರ ಹೊಲಗಳನ್ನ ದುರಸ್ತಿ ಮಾಡಕ್ಕೂ ಸರ್ಕಾರ ಅಂಕರ ಅದಕ್ಕೆ ಮಧ್ಯಪ್ರವೇಶ ಮಾಡಿ ಹಣ ಕೊಡಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಒತ್ತಾಯ ಮಾಡ್ತಾ ಇದೀವಿ. ಸಾಲ ಮನ್ನಾ ಮಾಡ್ಬೇಕು, ಇವತ್ತು ವಿಪತ್ತು ಪರಿಹಾರನ ಕೊಡಬೇಕು ಅಂತಕ್ಕಂಥ ಮಾತಾಡ್ತೀವಿ. ಹಸಿ ಬರಗಾಲ ಘೋಷಣೆ ಮಾಡಬೇಕು. ಧನ್ಯವಾದಗಳು. ಜೊತೆಗೆ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಿ ನೋಡಿದ್ರಲ್ಲ ಏನಂದ್ರೆ ಈ ಒಂದು ಪ್ರವಾಹ ಪರಿಸ್ಥಿತಿಯಲ್ಲಿ ರೈತರ ಸ್ಥಿತಿಗತಿ ಕುರಿತಂತೆ ಇವತ್ತು ನಮ್ಮೊಂದಿಗೆ ಚರ್ಚೆಯನ್ನ ಸವಿಸ್ತಾರವಾಗಿ ಮಾಡಿದ್ರು. ಏನು ಅಂತಂದ್ರೆ ರೈತ ಪ್ರವಾಹಕ್ಕಿಂತ ಹಿಂದೆ ಅನಾವೃಷ್ಟಿಗೆ ತುತ್ತಾಗಿದ್ದ, ಇದೀಗ ಅತಿವೃಷ್ಟಿಗೆ ತುತ್ತಾಗಿ ಸರ್ಕಾರಗಳು ಕೇವಲ ಫೋಟೋ ಸೆಷನ್ ಮಾಡೋದ್ರ ಮೂಲಕ ರೈತರಿಗೆ ಮೂಗಿಗೆ ತುಪ್ಪ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಹೋರಾಟಕ್ಕೂ ಕೂಡ ಏನು ರೈತ ಹೋರಾಟಗಾರರು ಸಜ್ಜಾಗಿದ್ದಾರೆ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆನೆ ಸರ್ಕಾರಗಳು ಎಚ್ಚೆತ್ತು ಸರ್ಕಾರಗಳು ಈ ಒಂದು ರೈತನಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನಿಗೆ ಬೆನ್ನು ಮುರಿಯೋದನ್ನ ಬಿಟ್ಟು ಬೆನ್ನೆಲುಬಾಗಿ ನಿಲ್ಬೇಕು. ಬಾಕಿ ಇರತಕ್ಕಂತ ವಿಮಾ ಹಣವನ್ನ ಕೊಡೋದ್ರ ಮೂಲಕ ಅವನಿಗೆ ಚೇತರಿಸಿಕೊಳ್ಳಕ್ಕೆ ಅವಕಾಶ ಮಾಡಬೇಕು. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ಒಂದು
ಪ್ರವಾಹಕ್ಕೆ ತುತ್ತಾಗಿರ್ತಕ್ಕಂಥ ರೈತನಿಗೆ ಉಚಿತವಾಗಿ ಬೀಜ ಗೊಬ್ಬರವನ್ನ ಬಿತ್ತೋದಕ್ಕೆ ಏನು ಕೃಷಿ ಸಲಕರಣೆಗಳನ್ನ ನೀಡೋದ್ರ ಮೂಲಕ ನೆರವಾಗಬೇಕು ಅಂತಕ್ಕಂಥ ಈ ಒಂದು ಚರ್ಚೆಯ ಸಾರಾಂಶವನ್ನ ಇಲ್ಲಿ ಕೇಳಿಬಂತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸ ಆಗದೆ ಹೋದಲ್ಲಿ ರೈತ ಮುಖಂಡರುಗಳು ಸರ್ಕಾರಕ್ಕೆ ಬಿಸಿ ಮುಟ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರ್ಚಾ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೊಂದು ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.